ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ದೇವರಿಗೆ ಸ್ತೋತ್ರ. ದೇವ ಮಕ್ಕಳ, ಯೆಹೋವ ವಕ್ಷ ಮಾರ್ಗೀತ ಕೀರ್ತನೆ ಎಂಬುದಾಗಿ ಹೇಳ್ತದೆ. ಸ್ತೋತ್ರ. ಇಲ್ಲಿ ಒಬ್ಬ ಭಕ್ತನು ಇಸ್ರೇಲರಿಗೆ ಮಾಡಿದಂಥ ಉಪಕಾರಗಳನ್ನು ನೆನೆಸುವಾಗಲೂ, ಆತನು ಮಾಡಿದ ಅದ್ಭುತಗಳು ನೆನೆಸಬೇಕಾದ್ರು, ಆತನು ದೇವರ ಸನ್ನಿಧಿಯಲ್ಲಿ ದೊಡ್ಡ ಕಾರ್ಯಗಳು ಅವ್ರ ಜನ ಮುಂದೆ ಮಧ್ಯದ ಅದ್ಭುತಗಳನ್ನು ಮಹಿಮೆಗಳನ್ನು ಮಾಡಿದ್ರು ಸಹ ಜನ ನಂಬೋದವರಾಗಿದ್ದಾರೆ. ದೇವರ ಮಕ್ಕಳ, ಇವತ್ತ ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ಅದ್ಭುತಗಳು ಮಾಡ್ಬೇಕಾದ್ರೆ ಯಾರು ನಂಬಿದ್ರ? ಒಂದು ಊರಿಗೆ ಹೋಗ್ತಾರೆ ದೇವರು, ಅಲ್ಲಿ ಅದ್ಭುತ ಮಾಡಬೇಕಾದ್ರೆ ಯಾರು ನಂಬೋದಾಗಬೇಕಾದ್ರೆ ಏನು ಮಾಡ್ತಾರೆ ದೇವರು? ಕೋಪಗೊಳ್ತಾನೆ ಎಂಬುದಾಗಿ ಹೇಳ್ತದೆ. ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ಪ್ರಪಂಚದಲ್ಲಿ ನಾವು ಇದ್ದಿದ್ದೇವೆ ಮಕ್ಕಳ. ಸ್ತೋತ್ರ. ಯಾವಿಗೆ ಸ್ತೋತ್ರ? ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯಾವತ್ತೂ ಒಳ್ಳೆಯವನಾಗಿದ್ದಾನೆ. ಮುಂದೋಣ. ಆತನ ಕೃಪೆಯೋ ಶಾಶ್ವತವಾಗಿರ್ತದೆ. ದೇವರ ಕೃಪೆ ಯಾರೊಂದಿಗಿರ್ತದೋ ಅವ್ರ ಮನುಷ್ಯ ಶಾಶ್ವತವಾಗಿ ಒಂದೇ ಅಂತಾನೆ. ಅವನಿಗೇನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಪಾರು ಮಾಡೋನು ದೇವರ ಕರ್ತನಾಗಿರ್ತಾನೆ. ಏಕೆಂದರೆ ಮೋಶೆ ಸಂಗಡ ದೇವರ ಕೃಪೆ ಇತ್ತು. ಹಲ್ಲೆಲೂಯಾ. ಮೋಶೆ ಸಂಗಡ ದೇವರ ಆಯುಧಗಳಿದ್ದು ಪರಲೋಕದ ಕೃಪೆ ಇತ್ತು. ಸ್ತೋತ್ರ. ಆಗಿರ್ಬೇಕಾದ್ರೆ ಮೋಶೆ ಕಲಿದಂಥ ಕೋಲು ಸಾಧಾರಣ ಕೋಲಾಗಿರಲಿಲ್ಲ. ಹಲ್ಲೆಲೂಯಾ. ಆ ಕೋಲು ಇಸ್ರೇಲನ್ನ ನಡೆಸುವಂಥದ್ದಾಗಿತ್ತು. ಸ್ತೋತ್ರ. ನಿನ್ನಲ್ಲಿರುವುದೇ ನಿನ್ನನ್ನು ಉಪಯೋಗಿಸಿಕೊಳ್ಳುವಂಥದ್ದಾಗಿರ್ತದೆ. ಹಾಗಿರ್ಬೇಕಾದ್ರೆ ದೇವ ಮಕ್ಕಳು ಹೇಳ್ತದೆ, ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಯಾರು ವರ್ಣಿಸೋಕ್ಕಾಗತ್ತಾ? ಇವತ್ತು ಲೋಕದಲ್ಲಿ ದೇವರು ಅದ್ಭುತಗಳನ್ನು ನಾವು ಮಾಡಿರ್ಬೋದು ಪ್ರಪಂಚದಲ್ಲಿ. ಇವತ್ತು ಹೇಳಿದ್ದನ್ನು ಅಲ್ಲೆಲ್ಲೂ ಸ್ತೋತ್ರ ಹೇಳ್ತೀವಿ, ನಾಳೆ ಮರ್ತೋಗ್ಬಿಟ್ಟು ನನಗೆ ದೇವರು ಏನು ಮಾಡಿಲ್ಲ, ನಮ್ಮ ಸ್ಥಿತಿ ಹಿಂಗೆ ಐತೆ, ನಮ್ಮ ಪರಿಸ್ಥಿತಿ ಹಿಂಗಿದೆ ಎಂಬುದಾಗಿ ನಾವು ಚಿಂತಿಸೋರಾಗಿರ್ತೀವಿ. ಇವತ್ತು ನಾವು ಏನೆಲ್ಲ ಮಾಡಿದ್ರು ಸಹ ಏನು ಮಾಡಿದಿರ್ತೀವಿ, ನಾವು ದೇವ್ರನ್ನ ದುಃಖ ಪಡಿಸೋರಾಗಿರ್ತೀವಿ, ಅವಮಾನಿಸೋರಾಗಿರ್ತೀವಿ, ಕಣ್ಣೀರಾಕ್ಸೋರಾಗಿರ್ತೀವಿ. ದೈವ ಮಕ್ಕಳ ಕೇಳಿಸ್ಕೊಳ್ಳಿ, ನಿಮ್ಮನ್ನು ಕರೆತಂದಂಥ ಕಾರ್ಯಗಳನ್ನ ಹೆಚ್ಚಿಸ್ಕೊಳ್ಳಿರಿ, ನಿಮ್ಮನ್ನು ಬಿಡುಗಡೆ ಕೊಡುವಂಥ ರೀತಿ ನೆನೆಸ್ಕೊಳ್ಳಿ, ನಿಮ್ಮನ್ನು ಒಂದು ಸ್ಥಾನ ನಡೆಸ್ಕೊಂಡು ಬರುವಂಥ ರೀತಿ ನೆನೆಸ್ಕೊಳ್ಳಿರಿ. ಯಾವ ರೀತಿ ದೇವರು ಮಾಡಿದ್ದಾನೆಂಬುದನ್ನು ನಿಮ್ಮ ಕಾರ್ಯಗಳಲ್ಲಿ ನೀವೇ ಮಾಡಿರೋದು, ದೇವರು ನಿಮ್ಮ ಕಣ್ಮುಂದೆ ಮಾಡೋದನ್ನು ನಿಮಗೆ ನಂಬಿಗಸ್ತಿಕೆ ಇಲ್ಲ ಅಂತಂದರೆ ನಾವು ಆರಾಧಿಸೋದು ವೇಸ್ಟ್ ಆಗಿದೆ. ದೇವ ಮಕ್ಕಳ ಸ್ತೋತ್ರ. ಅದಕ್ಕೆ ಹೇಳ್ತದೆ, ಯೆಹೋವನ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನು ತಕ್ಕಂತೆ ಕೀರ್ತಿಸೋರು ಯಾರಿದ್ದಾರೆ? ದೇವರನ್ನ ಮೆಚ್ಚಿಸುವಂಥದ್ದು ಅದು ತಕ್ಕನಾಗಿ ಕೀರ್ತಿಸೋರು ಯಾರಿದ್ದಾರೆ ಅಂತ ಹೇಳ್ತದೆ. ಸ್ತೋತ್ರ. ಹಲ್ಲೆಲೂಯಾ. ಯಾರಿಂದ ಆದಿತ್ತು? ಮುಂದೋಣ. ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ಯಾರು ಅಂದ್ರೆ ಯೋಗ್ಯರಾಗಿ ಪರಿಶುದ್ಧರಾಗಿ ಪವಿತ್ರರಲ್ಲಿ ಜೀವಿಸಿ ಸತ್ಯವಾಕ್ಯ ತಿಳ್ಕೊಳ್ಳೋರು ಮಾತ್ರ ನೀತಿಯಲ್ಲಿ ಪಾಲಿಸುವರು ಧನ್ಯರು. ಹೇಳ್ತೀವಿ ಯಾವಾಗಲೂ ನ್ಯಾಯವನ್ನು ಕಾಪಾಡು. ನಂಗೆ ನ್ಯಾಯతో ಬದುಕಬೇಕಪ್ಪ, ಅನ್ಯಾಯ ಬೇಡ, ಅಕ್ರಮ ಬೇಡ, ಮೋಸ ಬೇಡ, ಯಾರು ತೊಂದರೆಯಲ್ಲಿ ಯಾರು ಮೋಸ ಮಾಡ್ಕೊಂಡು ಬಳಸ್ಕೊಂಡು ಇದು ನಂದು ಅಂತ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಪರಾಸ್ತಿನ ನನ್ನ ಸೊತ್ತು ಅಂತ ಹೇಳ್ಕೊಳ್ಳೋದು ನನಗೆ ಬೇಕಾಗಿಲ್ಲ. ನೀತಿಯಿಂದ ದುಡಿಯೋಣ, ನೀತಿಯಿಂದ ನ್ಯಾಯದ ಬದುಕೋಣ, ನಾವು ಅದೇ ರೀತಿ ಜೀವಿಸೋಣ ಅಂತ ವ್ಯಕ್ತಿ ಹೇಳ್ತಾನೆ. ನ್ಯಾಯವನ್ನು ಕಾಪಾಡುವವರು, ನೀತಿಯಲ್ಲಿ ಪಾಲಿಸುವವರು ಧನ್ಯರು. ಇಂಥವ್ರು ಧನ್ಯರು ಅಂತ ಹೇಳ್ತಾನೆ ಭಕ್ತ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಮುಂದೋಣ. ಯೆಹೋವನೇ ನಿನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆ ನನಗೂ ತೋರಿಸು. ಒಬ್ಬ ಭಕ್ತ ಹೇಳ್ತಾನೆ. ಆ ಭಕ್ತನ ನಂಬಿಕೆ ಅಂತ ನೋಡಿ, ದೇವರು ಅವರ ಇಸ್ರೇಲ್ ಕಣ್ಮುಂದೆ ಅದ್ಭುತಗಳು ಮಾಡಿಕೊಂಡು ಹೋದ. ಯಾರು ನಂಬಿದ್ರ? ಒಪ್ಕೊಂಡ್ರ? ಎಲ್ಲ ದೇವ ಮಕ್ಕಳ ಎಂಥ ಕಾರ್ಯಕ್ಕೆ ಹೋದ್ರು ನೋಡಿ. ದೇವ ಮಕ್ಕಳ ಆ ಐಗುಪ್ತ ಕರ್ಕೋಬೇಕಾದ್ರೆ ವಿಗ್ರಹ ಕರ್ಕೊ ಓದ್ಕೊಂಡಿದ್ರ? ಬಸ್ಸನ್ನ ಎತ್ಕೊಂಡ್ಬಂದಿದ್ರ? ಇಲ್ಲ. ಒಳಗಡೆ ಹೋದ ಕಾರ್ಯಗಳು ನಡೀತಾವಲ್ಲಿ. ನಾವು ಬರಬೇಕಾದ್ರೆ ನೀಟಾಗೆ ಬಂದಿರ್ತೀವಿ, ಒಳಗಡೆ ನಡೆಯುವ ಪ್ಲಾನ್ ಅವೆಲ್ಲ ಆಗಿರ್ತವೆ. ಸ್ತೋತ್ರ. ಅಲ್ಲಿ ಯೇಸು ಸ್ವಾಮಿ ಕರ್ಕೋಬೇಕಾದ್ರೆ ನೀವು ವಿಗ್ರಹ ಇಟ್ಕೊಳ್ಳಿ, ನೀವು ಬಂಗಾರ ಇಟ್ಕೊಳ್ಳಿ, ಚಿನ್ನಗಳು ಬಂಗಾರ ಬೆಳ್ಳಿ ಬಂಗಾರ ಇಟ್ಕೊಳ್ಳಿ ಅಂತ ಹೇಳಿ ನಮ್ಮ ಸ್ತೋತ್ರ. ವಿಗ್ರಹಗಳನ್ನಾಗಲಿ ಕೆತ್ತನೆ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಏನಾರು ಹೇಳಿದ ನಮ್ಮ ಸ್ತೋತ್ರ? ಇಲ್ಲ ದೇವ ಮಕ್ಕಳ. ಅದನ್ನು ತೆಗೆದುಕೊಂಡು ಬಂದದ್ದು ಎಲ್ಲಿ ಗೊತ್ತಾ? ಹೊರಗಡೆ ಬರಬೇಕಾದ ದಾರಿಗಳಲ್ಲಿ ಇಂಥ ಕ್ರೂರಿಗಳಿರ್ತಾರೆ, ಇಂಥ ನರಜಾತಿಗಳಿರ್ತಾರೆ. ಅಂಥ ಮೊದಲು ಹೊಸ್ಬೇಕಾದ್ರೆ ನಾವು ಹಾಗೆ ಬದುಕ್ತಾ ಹೋಗ್ತೀವಿ. ಅದಕ್ಕೆ ವಾಕ್ಯ ಬರ್ತದೆ, ಹೇಳ್ತಿ ಕೇಳಿಸ್ಕೊಳ್ಳಿ. ಸ್ತೋತ್ರ. ಸ್ತೋತ್ರ. ಯೆಹೋವನೇ ನಮ್ಮನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು. ನಿನ್ನ ಅಪ್ಪ ಇಸ್ರೇಲ್ಗೆ ಹಿಂಗೆ ದಯ ತೋರಿಸ್ತೀಯಪ್ಪ, ಹಾಗೆ ನನಗೂ ದಯ ತೋರಿಸು. ಓದಿ. ನನ್ನ ರಕ್ಷಿಸಲಿಕ್ಕೆ ಬಾ ದೇವರೇ, ನನ್ನ ರಕ್ಷಿಸು, ನನ್ನನ್ನು ಕಾಪಾಡು, ನನ್ನ ಶತ್ರುಗಳ ಮಧ್ಯದಲ್ಲಿ ಸೇರ್ಕೊಂಡಿನಿ, ಸೈತಾನ ದಾಸತ್ವದಲ್ಲಿ ಒಳಪಟ್ಟಿದ್ದೀನಿ ಎಂಬುದಾಗಿ ನೀವು ಕೇಳ್ಕೊಳ್ಳುವಾಗ, ನಾವು ಕೇಳ್ಕೊಳ್ಳುವಾಗ ನಮ್ಮ ಕರ್ತನು ಆ ಇಸ್ರೇಲರನ್ನು ಬಿಡಿಸಿದ ರೀತಿಯಲ್ಲಿ
ನಮ್ಮನ್ನು ಬಿಡಿಸೋನಾಗಿದ್ದಾನೆ. ಹಲ್ಲೆಲೂಯ. ನಮ್ಮನ್ನು ಐಗುಪ್ತದ ರೀತಿಯಲ್ಲಿ ಬಿಡಿಸುವ ರೀತಿಯಲ್ಲಿ ನಮ್ಮ ಕರ್ತನನ್ನು ಬಿಡಿಸಲು ನಾನು ಕೊಂಡಾಡ್ತೀನಿ ದೇವರ ಸ್ತೋತ್ರ. ಆ ಸೈತಾನ ಪಾತಾಳದ ಶಕ್ತಿಗಳಿಂದಲೂ ಅಂಧಕಾರ ಶಕ್ತಿಗಳಿಂದಲೂ ದುರಾತ್ಮ ಶಕ್ತಿಗಳಿಂದಲೂ ನನ್ನ ಕರ್ತನ ಬಿಡಿಸಿದ್ರಿಂದ ನಾನು ಆತನನ್ನು ಕೊಂಡಾಡನಾಗಿದ್ದೆ. ನಮ್ಮ ಸ್ತೋತ್ರ. ಹಲ್ಲೆಲೂಯ. ಇಲ್ಲ ಅಂದರೆ ನಾನು ಸೈತಾನಿಗೆ ಗುಲಾಮನಾಗಬೇಕಾಗಿತ್ತು, ಸೈತಾನಿಗೆ ದಾಸನಾಗಿರ್ಬೇಕಾಗಿತ್ತು, ಸೈತಾನನ ಮಾತು ಕೇಳಿಕೊಂಡು ನಾನು ಬದುಕಬೇಕಾಗಿತ್ತು. ದೇವ್ರ ಮಕ್ಕಳ ಆಗಿರ್ಬೇಕಾರೆ ಆಗ ನೀನು ಆರಿಸಿಕೊಂಡ ಪ್ರಜೆಯನ್ನು ಏಳಿಗೆನು ನೋಡಿ ಅಮ್ಮೆ ಸ್ತೋತ್ರ. ಹಲ್ಲೆಲೂಯ. ದೇವರು ತನ್ನ ಆದುಕೊಂಡ ಪ್ರಜೆಗಳ ಏಳಿಗೆಯನ್ನು ಇಷ್ಟಪಡ್ತಾನೆ ಹೊರತು ಅವನು ಸೋತು ಹೋಗಲಿ, ನಶಿಸಿ ಹೋಗಲಿ, ನಷ್ಟ ಆಗಲಿ ಅಂತ ಇಷ್ಟಪಡೋದಿಲ್ಲ. ಅಮ್ಮೆ ಸ್ತೋತ್ರ. ಒಪ್ಪೋದಾದ ದೇವರು ಹಲ್ಲೆಲೂಯ. 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 ಮುಂದೋಣ. ನಾನು ಅವರೊಂದಿಗೆ ಸಂತೋಷಿಸುವೆನು, ನಾನು ಅವರೊಂದಿಗೆ ಸಂತೋಷಿಸುತ್ತೇನೆ. ಸ್ವಕೀಯರೊಂದಿಗೆ ನಾನು ಹಿಗ್ಗುವೆನು. ಯಾಕೆಂದ್ರೆ ನೀನು ಆದುಕೊಂಡ ಜನರು ನೀನು ಸುಖವಾಗಿರೋದು ನೋಡಿ ದುಃಖ ಪಡ್ಬೇಕಾ, ಹೊಟ್ಟೆ ಕಿಚ್ಚು ಪಡ್ಬೇಕಾ, ಹಸಿವೆ ಪಡ್ಬೇಕಾ? ಐ ಡೋಡ ಭಾವಿಸ್ತ್ರ ಈ ಪ್ರಪಂಚ ನೋಡ್ತಾ ಹಸಿವೆ ಪಡ್ತದೆ, ಹೊಟ್ಟೆ ಕಿಚ್ಚು ಪಡ್ತದೆ, ನಾಚಿಕೆ ಪಡಿಸುತ್ತದೆ. ದೇವ ಮಕ್ಕಳ ಮುಂದೆ ದಿನಗಳಲ್ಲಿ ಬರುವಂಥ ವಿಷಯಗಳು ವಾಕ್ಯ ಓದಿ ಕೆಳಗಡೆ ಮಿಸ್ತೋತ್ರ. ನಮ್ಮ ಪಿತೃಗಳಂತೆ ನಾವು ಪಾಪಿಗಳು. ಕೇಳಿಸ್ಕೊಂಡ್ರ ವಾಕ್ಯನ? ಆ ವ್ಯಕ್ತಿ ಹೇಳ್ತಾನೆ, ಬಾ ದೇವರನ್ನ ರಕ್ಷಿಸು ಅಂತ ಹೇಳ್ದ. ಈಗ ಹೇಳ್ತಾನೆ, ನಾನು ಪಾಪಿ. ನನ್ನ ಪಿತೃಗಳು ಪಾಪಿ ಆದ್ಮೇಲೆ ನಾನು ಪಾಪಿನೇ. ಈ ಪ್ರಪಂಚದಲ್ಲಿ ತಪ್ಪನ್ನು ಒಪ್ಪಿಕೊಳ್ಳೋನಿಗೆ ನಿರಪರಾಧಿಯಾಗಿ ಪಟ್ಟ ಬರ್ತದೆ. ತಪ್ಪಿ ಒಪ್ಪಿಕೊಳ್ಳದಿದ್ದಾಗ ನೀನು ಅಪರಾಧಿಯಾಗಿ ಕಾಣ್ತಾ ಹೋಗ್ತೀಯ. ಹಲ್ಲೆಲೂಯ. ಅದಕ್ಕೆ ಹೇಳ್ತೇನೆ, ನಮ್ಮ ಪಿತೃಗಳಂತೆ ನಾವು ಪಾಪಿಗಳು, ಅಪರಾಧ ಮಾಡಿದೆವು, ದುಷ್ಟತನವನ್ನು ನಡೆಸಿದೆವು, ಅಪರಾಧ ಮಾಡಿದ್ವಿ, ನಿನಗೆ ವಿರುದ್ಧ ಅಪರಾಧಗಳು ಮಾಡಿದ್ವಿ, ದುಷ್ಟತನ ನಡೆಸಿದ್ವಿ, ನಿನಗೆ ಅಸಹ್ಯವಾಗಿರೋದನ್ನ ನಾವು ಇಷ್ಟಪಡ್ಕೊಂಡಿದ್ವಿ, ಅಸಹ್ಯವಾಗಿರೋದು ತೊಡಗಿದ್ದೀವಿ ದೇವರೇ. ಹಾಗಿರ್ಬೇಕಾದ್ರೆ ನಡೆಸಿದೆವು. ನಮ್ಮ ಪೂರ್ವಿಕರು ಐಗುಪ್ತ ದೇಶದಲ್ಲಿ ನಿನ್ನ ಅದ್ಭುತ ಕ್ರಿಯೆಗಳನ್ನು ಲಕ್ಷಿಸಲಿಲ್ಲ. ಕೇಳಿಸ್ಕೊಂಡ್ರ? ದೇವರು ಅದ್ಭುತ ಕ್ರಿಯೆಗಳನ್ನ ಮಾಡಿದನು. ಐಗುಪ್ತದಲ್ಲಿ ಕತ್ತಲೆ ಮಾಡಿ ಇಸ್ರೇಲರ ಜಾಗದಲ್ಲಿ ಬೆಳಕುಂಟು ಮಾಡಿದ ದೇವರ ಸ್ತೋತ್ರ. ಇದು ಅದ್ಭುತ ಅಲ್ವಾ? ಹಲ್ಲೆಲೂಯ. ಶತ್ರುಗಳ ಮನೆಯಲ್ಲಿ ಆನೆಗಳ ಮನೆಯನ್ನು ಬರ ಮಾಡಿಬಿಡ್ಬೇಕಾದ್ರೆ, ಮಿಡತೆಗಳನ್ನು ಬರ ಮಾಡ್ಬೇಕಾದ್ರೆ, ಕಪ್ಪೆಗಳು ಬರ ಮಾಡಬೇಕಾದ್ರೆ ನಿನ್ನ ಕಣ್ಣು ಎಲ್ಲೋಯ್ತು? ನೀನು ನಂಬಿರಿದ್ರೆ ಎಲ್ಲೋ ಹೋದ್ರು. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ಕರ್ತನ ತಂದೆಯು ಕಷ್ಟದಲ್ಲಿ ಬಂದಾಗ ನೀನು ನೆನಪಿರಬೇಕು, ನನ್ನ ದೇವರು ಎಂಥವನಾಗಿದ್ದಾನೆ ಎಂಬುದಾಗ. ಆಗ ನೀ ಸ್ಟ್ರಾಂಗ್ ಸಾಧ್ಯ. ನೀನು ಕರ್ತಂದಿರ ದೇವರನ್ನು ನಂಬಿದ್ಯಾ, ಅವಾಗ ಸಲಹೆ ಸ್ತುತಿ ಹೇಳಿರ್ತೀಯಾ, ಹೋಗ್ತಾ 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 ಹೋಗಾಗ ತಣ್ಣದಾಗ ನೀನು ಮಾಡಿದ್ದು ದೇವ್ರು ಮಾಡಿ ಒಂದು ಕಣ್ಣಿಗೆ ಕಾಣ್ತಿಲ್ಲ ಅಂದರೆ ನಿನ್ನ ಮುಂದೆ ಏನು ಮಾಡಿದ್ರು ಅದು ಪ್ರಯೋಜನ ಇರೋದಿಲ್ಲ ದೇವ್ ಮಕ್ಕಳ. ಹಲ್ಲೆಲೂಯ. ನೀನು ಮುಂದೆ ಏನು ಮಾಡಿದ್ರು ಅದು ಪ್ರಯೋಜನ ಬರಲ್ಲ, ಯಾಕೆ ನೀನು ಯಾವುದು ನಂಬಲ್ಲ ಎಂಬುದಾಗಿ ಸ್ತೋತ್ರ. ಅದಕ್ಕೆ ಹೇಳ್ತದೆ ವಾಕ್ಯ ಸ್ತೋತ್ರ, ನಮ್ಮ ಪೂರ್ವಿಕರು ಐಗುಪ್ತದಲ್ಲಿ ನಿನ್ನ ಅದ್ಭುತ ಕ್ರಿಯೆಗಳನ್ನು ಲಕ್ಷಿಸಲ್ಲ ಅಂದರೆ ಕಿವಿ ಗೋಡಲಿಲ್ಲ, ಅವರು ನಂಬಲಿಲ್ಲ. ಕೆಳಗೋದ ಕೆಂಪು ಸಮುದ್ರದ ಬಳಿಯಲ್ಲಿ ನಿನಗೆ ತಿರುಗಿ ಬಿದ್ದರು. ಕೇಳಿಸ್ಕೊಳ್ಳ ಕ್ರಿಯೆಗಳಲ್ಲಿ ಲಕ್ಷಿಸಲಿಲ್ಲ, ನಿನ್ನ ಕೃಪಾದಶವನ್ನು ಸ್ಮರಿಸಲಿಲ್ಲ. ದೇವರ ಕೃಪೆ ಒಬ್ಬ ಮನುಷ್ಯನಿರೋದನ್ನ, ಮೋಶಲಿರೋದು ಅದ್ಭುತಗಳನ್ನು, ಮೋಶಲಿರುವಂಥ ಕಾರ್ಯಗಳನ್ನು ಅವ್ರು ತಿಳ್ಕೊಳ್ಳ ಅಂತಂದರೆ ನೀನು ಯೇಸು ಸ್ವಾಮಿ ನಂಬಿ ಹೆಂಗೆ ಪ್ರಯೋಜನ? ನಿನ್ನವರು ನಿನ್ನ ಜೊತೆಲಿರುವವರಿಗೆ ನಿನ್ನ ಕರ್ತನ ಕೃಪೆ ಕೊಟ್ಟು ನಡೆಸಿರ್ಬೇಕಾದ್ರೆ ನೀನು ಬೇರೆಯವ್ರನ್ನ ಹೊಗಳೋದಾದ್ರೆ, ಬೇರೆ ಕಡೆ ಗಮನ ಕೊಡು, ಐ ವಿಲ್ ಲೀಡ್ ಅಪ್ ಆರಂಭಿಸಿದ್ರೆ ನಿನಗೇನು ಪ್ರಯೋಜನ? ಸ್ತೋತ್ರ. ಹಲ್ಲೆಲೂಯ. ಯಾಕೆಂದರೆ ಮೋಶೆ ಅಲ್ಲಿ ಹೇಳ್ತಾ ನೋಡಿ, ನಿನ್ನ ಕೃಪಾತಿಶಯವನ್ನು ಸ್ಮರಿಸಲಿಲ್ಲ. ಆತನ ಕೃಪೆ ಅಂತದ್ದು ಕೆಂಪು ಸಮುದ್ರನ ಇಬ್ಬಾಗ ಮಾಡಿದಂಥ ಕೃಪೆ, ಇಸ್ರೇಲನ್ನು ಒಣದಲ್ಲಿ ನಡೆಸಿದಂಥ ಕೃಪೆ. ಹಲ್ಲೆಲೂಯ. ಶತ್ರುಗಳ ಮುಂದೆ ಯುದ್ಧಕ್ಕೆ ನಿಂತು ಕರ್ತನ ಫೈಟ್ ಮಾಡಿ ಎಲ್ಲವನ್ನು ಜಯಿಸುವಂಥ ಕೃಪೆ. ಅವರ ಸಂಗಡ ಇಸ್ರೇಲ್ ಸಂಗಡ ಇದ್ದರೂ ಸಹ ನೀನು ಆ ಕೃಪೆ ನಂಬಿಲ್ಲ ಅಂತಂದರೆ ನಿನ್ನ ಕರ್ಕೊ ಬಂದಿರೋದು ವೇಸ್ಟೇ. ದೇವ್ರು ಮೆಸ್ತದ. ಹಲ್ಲೆಲೂಯ. ಹೋದಿ ಕೆಳಗಡೆ ಮೆಸ್ತದ ಏನು ಹೇಳ್ತದೆ? ಆದರೂ ಆತನು ತನ್ನ ಹೆಸರಿನ ನಿಮಿತ್ತವಾಗಿಯೂ, ಕೇಳಿಸ್ಕೊಳ್ಳಿ, ಕೆಂಪು ಸಮುದ್ರದ ಬಳಿಲಿ ನಿನಗೆ ತಿರುಗಿ ಬಿದ್ದರು. ನೋಡಿ, ಮೋಶೆ ಕರ್ಕ ಬಂದಾಯ್ತು, ಇಲ್ಲಿ ಸಮುದ್ರ, ಇನ್ನು ದಾರಿಗಳಿಲ್ಲ. ಇವನ್ ಮಾತು ಕೇಳ್ಕೆ ನಂಬಿದ್ನಲ್ಲಪ್ಪ ನಾನು, ಇವನೇನೋ ಕೊಡಿಸ್ತೀನಿ, ಏನೋ ಮಾಡಿಸ್ತೀನಿ, ದೇವ್ರು ಬನ್ನಿ ದೇವ್ರು ಕರೆಯಿದ್ದೇನೆ ಅಂತ ಹೇಳ್ದ, ಇವ್ರ ಮಾತು ನಂಬಿ ಬಂದಲ್ಲಪ್ಪ. ಇವತ್ತು ಎಷ್ಟು ಜನ ನಂಬಿ ಬಂದರೆ ಮೋಸ ಹೋಗಿದ್ದಾರೆ. ನಾವು ಅದು ಕೊಡ್ತೀವಿ ಬನ್ನಿ, ಇದು ಕೊಡ್ತೀವಿ ಬನ್ನಿ ಅಂತ ಹೇಳೋರು ಕರೆದು ಮೋಸ ಮಾಡೋರು ಇದ್ದಾರೆ ಮಕ್ಕಳ. ಆದರೆ ಅಭಿಷಕ್ತನು ಮೋಶೆ ಕರೆದಂಥ ಮಾತುಗಳನ್ನು ನಂಬಿ ಬಂದವರಿಗೆ ಮೇಲಿರೋನೊಬ್ಬಿದ್ದಾನೆ ಮಕ್ಕಳ ಸತ್ರ, ಮೋಸ ಮಾಡಲಾರನು. ಮೋಶೆ ಕರ್ಕ ಬಂದಾಯಿತು, ಇಲ್ಲಿ ನೀರಿದೆ, ಏನು ಮಾಡ್ಬೇಕಾಗಾದ್ರೆ? ಇವತ್ತನ್ನು ದೇವ್ರ ಮೇಲೆ ಆದುಕೊಂಡಿರ್ಬೋದು ಸ್ತೋತ್ರ, ಇನ್ಯಾರೋ ಕರ್ಕೊಂಬಂದ್ರು ದೇವ್ರ ಸ್ತೋತ್ರ. ಪರಿಸ್ಥಿತಿಗಳು ಹಂಗೆ ಇರೋದಿಲ್ಲ, ಕಷ್ಟಕರ ಬರ್ತವೆ. ಹಾಗಂತ ಮೋಶೆನ ಗುಣಗೊಡೋಕ್ಕಾಗತ್ತಾ? ಮೋಶೆ ಮೇಲೆ ದೇವ್ರ ಮೇಲೆ ಕೂಗಾಡಬೇಕಾಗತ್ತಾ? ನಾವು ಐಗುಪ್ತಲ್ಲಿರ್ಬೇಕಾಯ್ತು. ಇವನು ಮಾತು ಕೇಳ್ಕೊಂಡು ತಪ್ಪಾಯಿತು. ನಾನು ನಿನ್ನ ನಂಬೋದು ಮೋಸ ಆಯ್ತು ಕಣಪ್ಪ. ಇವತ್ತು ಪ್ರಪಂಚ ಏನಿದೆ, ನೀನು ನಂಬಿದ್ದಕ್ಕೆ ನಾನು ಮೋಸ ಹೋದೆ.
ನೀನು ನಂಬಿದಕ್ಕೆ ನಾನು ಹಾಳಾಗೋದೆ. ಹಲ್ಲೆಲೂಯಾ. ದೇವ್ ಮಕ್ಕಳ ನಂಬಿಕೆ ಫಸ್ಟ್ ಹುಟ್ಟಿಸ್ಬೇಕಾದ್ರೆ ತಿಳ್ಕೊ ನೀನು ಎಂತ ಅಂತ. ಹಲ್ಲೆಲೂಯಾ. ಈ ಕರ್ಗ ಬಂದಾಯ್ತು, ಅಲ್ಲೇನು ಹೇಳ್ತದೆ, ಕೆಂಪು ಸಮುದ್ರದ ಬಳಿ ತಿರುಗಿ ಬಿದ್ದರು. ಯಾರ ಮೇಲೆ? ಮೋಶೆ ಮೇಲೆ, ದೇವ್ರ ಮೇಲೆ. ಅನಿಸ್ತದೆ. ನಾವೀಗೇನು ಮಾಡಲಿ? ಶತ್ರು ನಾವು ಇಟ್ಕೊಬಂದ, ನಾವು ಅಲ್ಲಿದ್ದಾಗ ನೆಮ್ಮದಿಗಿದ್ದು ಕಷ್ಟಪಟ್ಟಿರೋ ಏನೋ ಒಂದು ಇತ್ತು ನಮ್ಮ ಜೀವನ, ನೀ ಕರ್ಕೊಂಬಂದು ಹಾಳು ಮಾಡಿದೆ. ನಾವು ಕಷ್ಟ ಸುಖದಲ್ಲಿರೋಪ್ಪ, ಆ ಕೊಡಿ ತಿನ್ಕೊಂತಿದ್ದು ಕೆಲಸ ಮಾಡ್ಕೊಂಡು ಹೋಗ್ತಿದ್ದು. ಯಾಕೆ ಕರ್ಕೊಂಬಂದ ಇಲ್ಲಿಗೀಗ? ಈಗ ನಮ್ಮ ಸಾಯಿಸ ಕರ್ಕೊಂಬಂದ? ಅಲ್ಲಿಗೆ ನಿಮ್ಮನ್ನು ದೇವ್ರು ಕರೆದಿದ್ದಾದ್ರೆ, ನನ್ನನ್ನು ಕರೆದಿದ್ದಾದ್ರೆ, ನಿನ್ನೊಬ್ಬ ಬಕ್ಕೆ ಹಿಡ್ಕೊಂಡು ಅಲ್ಲ, ನಿನ್ನ ಹಾಳಾಗೋಗುವಂತ ಕರೆದಿಲ್ಲ ದೇವರು. ನಿನ್ನ ಉದ್ಧರಿಸಲಿಕ್ಕೆ, ನಿನ್ನ ಆಶೀರ್ವದಿಸಲಿಕ್ಕೆ, ನಿನ್ನ ಉನ್ನತ ಸ್ಥಾನ ನಿಲ್ಲಿಸಲಿಕ್ಕೆ ದೇವ ಮಕ್ಕಳ ಮೆಸ್ತೋತ್ರ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಹೇಳ್ತಾ ಕೆಳಗೋದು, ಆದರೂ ಆತನು ತನ್ನ ಹೆಸರಿನ ನಿಮಿತ್ತವಾಗಿಯೂ ತನ್ನ ಶೌರ್ಯವನ್ನು ಪ್ರಕಟಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸಿದರು. ಕೇಳಿಸ್ಕೊಳ್ಳಿ ದೇವ್ರ ಮಕ್ಕಳ, ತಂದೆಯಾದ ದೇವರು ನನ್ನ ಹೆಸರು ಕೆಡಬಾರ್ದು ಅನ್ನೋಕ್ಕೋಸ್ಕರ ದೇವ್ರು ಮಾಡ್ತಾನೆ, ರಕ್ಷಿಸ್ತೀನಿ. ಒಡವೇಳೆ ಮೇಲೆ ಪವರ್ ಯಾವ್ದು ಚಲೋ ಮಾಡು ಹಾಗಂತ ನಾನು ಮಾಡಿದ ಸರಿ ಅನ್ನೋದಾದ್ರೆ ಒಂದು ದಿನ ಉತ್ತರ ದೇವ್ರು ಕೊಡ್ಲಿಕ್ಕೆ ನಾನು ಕೇಳಿಸ್ಕೊಳ್ತೀವಿ ಮಕ್ಕಳ. ದೇವ್ರೇನು ಹೇಳ್ತೇನೆ ನಮ್ಮ ಸ್ತೋತ್ರ, ಆಯ್ತಪ್ಪ ನಾನು ಕರ್ಕೊಬಂದಿದ್ದಕ್ಕೆ ನನ್ನ ಅವಮಾನಿಸ್ತಾ ಇದ್ದಾರಲ್ವಾ, ಆದರೂ ನಾನು ನಿನ್ನ ರಕ್ಷಿಸ್ತೀನಿ, ನಿನ್ನನ್ನು ಕಾಪಾಡ್ತೀನಿ. ಆಯಿತು, ನೀನು ನಮ್ಮ ಸಂಧಿಯಲ್ಲಿದೆಯಾ, ನನ್ನ ಜೊತೆಲಿದೆಯಾ, ಹಾಗಿರ್ಬೇಕಾದ್ರೆ ಹೇಳ್ತದೆ ವಾಕ್ಯ ಸ್ತೋತ್ರ. ಹಾಗೂ ತನ್ನ ಹೆಸರು ನಿಮಿತ್ತವಾಗಿ ತನ್ನ ಶೌರ್ಯವನ್ನು ಪ್ರಕಟಿಸೋದಕ್ಕಾಗಿ ಅವರನ್ನು ರಕ್ಷಿಸಿದನು ಅಂತ ಹೇಳ್ತದೆ ದೇವ್ರ ವಾಕ್ಯ. ಆಮೇಲೆ ಅಲ್ಲಲ್ಲಯ್ಯ. ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು. ನೋಡಿ, ದೇವ್ರ ಕಣ್ಮುಂದೆನೆ. ಕೇಳಿಸ್ಕೊಳ್ಳಿ, ಆಯಿತು, ನಿಮ್ಗೆ ಗುಣಗುಡ್ತಿರಲ್ಲಪ್ಪ, ಮೋಶೆ ದೇವ್ರು ಹೇಳ್ತಾನೆ, ಮೋಶೆ ಆ ಕೋಲನ್ನು ನೀನು ಚಾಚೋಷ್ಟೇ ಎಂಬುದಾಗಿ. ಮೋಶೆ ಚಾಚಿದನು, ಸಮುದ್ರ ಇಬ್ಬಾಗವಾಯಿತು. ಆಗ ಅವ್ರಿಗೆ ಖುಷಿ ಬಂತು. ಓ ದೇವ್ರು ಎಂಥ ಕಾರ್ಯ ಮಾಡಿದೆ ಎಂಬುದು ಆ ಕ್ಷಣದಲ್ಲಿ ಖುಷಿ ಬರ್ತೀವಿ, ಕೊಂಡಾಡ್ತೀವಿ, ಕುಳ್ಳಾಡ್ತೀವಿ, ಕುಪ್ಪಳಿಸ್ತೀವಿ. ಓ ಈ ವ್ಯಕ್ತಿ ನಿಜವೋ ದೇವರಿದ್ದಾನೆ, ಈ ವ್ಯಕ್ತಿ ದೇವ್ರ ಮಗನೇ, ಅಳ್ಳೋಡಪ್ಪ ಅವ್ರು ಇಲ್ಲಾರಪ್ಪ ಅಂದ್ಕೊಳ್ತೀವಿ. ಅವಾಗ ಮತ್ತೆ ಕ್ಷಣದಲ್ಲಿ ನೀನು ದೇವ್ರ ಮಗನೇ ಅಲ್ಲ, ನೀನು ದೇವ್ರು ಆದುಕೊಂಡವರಲ್ಲ. ಇವತ್ತು ಮೋಶೆ ಅದ್ಭುತಗಳು ಮಾಡಬೇಕಾದ್ರೆ ಓದಿ ಕೆಳಗಡೆ ಏನು ಹೇಳ್ತದೆ ವಾಕ್ಯ ಮೆಸ್ತೋದು. ನಾನು ಹೇಳ್ತಿಲ್ಲ, ವಾಕ್ಯ ಹೇಳ್ತದೆ. ಅಡವಿಯನ್ನು ಎಂಬಂತೆ ಸಾಗರವನ್ನು ದಾಟಿಸಿದನು. ಅಡವಿಯಂತೆ, ಕಾಡಿನಂತೆ ಏನು ಮಾಡಿದ್ರು, ದಡವನ್ನು, ಸಮುದ್ರ ದಡವನ್ನು ದಾಟಿಸ್ಬಿಟ್ಟದೇವ್ರು. ಆಮೇಲೆ ಹಗೆಗಳ ಕೈಯಿಂದ ಅವರನ್ನು ತಪ್ಪಿಸಿದನು. ಹಗೆ ಅಂದ್ರೆ ಯಾರು? ವೈರಿಗಳ ಕೈಯಿಂದ ತಪ್ಪಿಸಲಿಲ್ವಾ? ಕೇಳಿಸ್ಕೊಳ್ಳಿದ್ದೇವೆ ಮಕ್ಕಳ, ನಿಮಗೆ ಕಷ್ಟಗಳಂದಿರ್ಬೋದು, ವೈರಿ ಕೈ ನೀವು ಸಿಗಕೊಳ್ಬೋದು, ಭಯ ಪಡಬೇಡ. ಐ ವಿಲ್ ಲೂಡ್ ಇನ್ ಲೈವ್ ಅಪ್ಪ. ದೇವರು ಮಾರ್ಗ ಸಿದ್ಧಪಡಿಸ್ತಾ ಇರ್ತಾರೆ. ದೇವರು ಒಂದು ಕಾರ್ಯ ಮಾಡಿದ್ರೆ, ದೇವರು ಸೈತಾನ ಒಂದು ಕಾರ್ಯ ಮಾಡಿದ್ರೆ, ದೇವರು ಒಂದು ಕಾರ್ಯ ರೆಡಿ ಇದೆ. ಅದು ಆ ಸೈತಾನ ಕಣ್ಣಿಗೆ ಕಾಣಲ್ಲ. ಮೆಸ್ತೋತ್ರ ಅಲ್ಲಯ್ಯ. ಈಗಿರ್ಬೇಕಾದ್ರೆ ದೇವ್ ಮಕ್ಕಳ, ನೀವು ಚಿಂತಿಸಬೇಡಿ ಎಂಬುದಾಗಿ ದೇವರೇನು ಮಾಡ್ತಾನೆ ಮೆಸ್ತೋತ್ರ. ಅಡವಿಯೋ ಎಂಬಂತೆ ಸಾಗರವನ್ನು ದಾಟಿಸಿದನು. ಹಗೆಗಳಿಂದ ತಪ್ಪಿಸಿದನು. ವೈರಿ ಕೈ ಇಟ್ಕೊಂಡಿದ್ದ, ಅದನ್ನ ಬಿಡಿಸಿದನು ದೇವ್ರ. ಆಮೇಲೆ ಅಲ್ಲಯ್ಯ, ಎಂಥ ಕಾರ್ಯ ದೇವ್ರು ಮಾಡಿ ಅಂತ ದೇವ್ ಮಕ್ಕಳು ಮೆಸ್ತೋತ್ರ. ನಮಗೆ ನಂಬಿಕೆ ಇರಬೇಕು, ನಾವು ಅಪನಂಬಿಕಸ್ಥರಾಗಬಾರ್ದು, ಯಾವುದೇ ಕಾರಣಕ್ಕೂ ದೇವರನ್ನು ದೂಷಿಸುವಂಥ ಕೆಲಸ ನಾವು ಮಾಡಬಾರ್ದು. ಮೆಸ್ತೋತ್ರ ಹೀಗಿರ್ಬೇಕಾದ್ರೆ ಕೆಳಗೋದ್ರ ಮೆಸ್ತೋತ್ರ. ಜಲರಾಶಿಯು ಬರಲಿ ಅಂತ ಕಾಯಿ. ಓ ದಾರಿ ಬಿಟ್ಟ ದೇವರು, ಓ ಮೋಶ ಮುಖದ ದೇವ್ರು ಆ ಕಾರ್ಯ ಮಾಡ್ದ, ನಾವು ನೀವು ಯುದ್ಧ ಮಾಡಿ ಸಾಯಿಸ್ಬೋದು ಅಂತ ಅಂದ್ಕೊಂಡ್ರು. ಶತ್ರು ತಾನು ಗುಂಡಿ ತಾನೇ ಬೀಳ್ತಂದು ಗೊತ್ತಿಲ್ಲ, ಗುಂಡಿ ತೋಡೋದು ಗೊತ್ತಿರ್ತದೆ, ಆ ಗುಂಡಿ ನಾನೇ ಬೀಳ್ತಂದು ಗೊತ್ತಿಲ್ಲ. ಮೆಸ್ತೋತ್ರ ದೇವ್ರ ಪ್ಲಾನ್ ಏನು ಗೊತ್ತಾ, ಬರಲಿ, ನೀವು ಯುದ್ಧಕ್ಕೆ ಬನ್ನಿ, ಮೆಸ್ತೋತ್ರ ನಿಮ್ಮನ್ನು ಹೆಂಗೆ ಮಟ್ಟ ಹಾಕ್ಬೇಕು ಅಂತ ಗೊತ್ತು ಅಂತಿರ್ತದೆ. ಕೇಳಿಸ್ಕೊಳ್ತೀವಿ ಮಕ್ಕಳ, ದೇವ್ರು ಕರೆದನೆ ನಿಮ್ಮನ್ನು ಅಂತಂದರೆ ಶತ್ರು ಕೈ ಕೊಪ್ಪಿಸಲಿಕ್ಕಲ್ಲ, ಶತ್ರುವಿಂದ ಬಿಡಿಸಲಿಕ್ಕೆ. ಮೆಸ್ತೋತ್ರ ಹಲ್ಲಲ್ಲೆಲೂಯಾ. ನಿಮ್ಮನ್ನು ಅಲ್ಲಿಂದ ಕರ್ಕೊಬಂದಾನೆ, ನಮ್ಮನ್ನು ಇಲ್ಲಿಂದ ಕರ್ಕೊಬಂದಂತ ಅನ್ನೋದರ ಮೆಸ್ತೋತ್ರ ಮಕ್ಕಳ. ಅದು ಸಾಧಾರಣವಾದ ಕೆಲಸವಲ್ಲ. ಆ ಕೆಲಸ ನಿಮಗಿರ್ಬೇಕು ನಂಬಿಕೆ. ಮೆಸ್ತೋತ್ರ ಇವತ್ತು ಇಸ್ರೇಲಲ್ಲಿ ಆ ಕಾಲದಲ್ಲಿ ಅಯ್ಯೋ ಅಲ್ಲೆಲ್ಲೋ ಸೋದರಿದ್ರು, ಆಡಿರ್ಬೋದು, ಕೊಂಡಾಡ್ಬೋದು, ಕುಪ್ಪಳಿಸಿರ್ಬೋದು. ಆ ಮೆಸ್ತೋತ್ರ ಮುಂದೆ ಬರ್ತಾ ಇದೆ ಹಬ್ಬ, ಅವ್ರದ್ದು ಆಟಗಳು. ಹಲ್ಲಲ್ಲೆಲೂಯಾ. ಈಗಿರ್ಬೇಕಾದ್ರೆ ಹೇಳ್ತದೆ, ಹಾಗೆಗಳಿಂದ ಕೈಯಿಂದ ಬಿಡಿಸಿದನು, ಆ ವೈರಿಗಳಿಂದ ಹಸ್ತದಿಂದ ಬಿಡಿಸಿದನು. ಜಲರಾಶಿ ಆ ವೈರಿಗಳನ್ನು ಮುಚ್ಚಿ ಬಿಡ್ತು, ಬರಲಿ ಅಂತ ಕಾಯ್ತಿತ್ತು ದೇವರು. ಎಲ್ಲ ಪ್ಲಾನ್ ಪ್ರಕಾರನ ಆಯ್ತು ದೇವ್ ಮಕ್ಕಳ. ಸೈತಾನ ಆಟ ಹೀಗೇ ಆಗುವಂಥದ್ದಾಗಿದೆ. ಮುಂದಿನ ದಿನಗಳಲ್ಲಿ ಸೈತಾನ್ನ ಕಾರ್ಯಗಳು ಯಾವತ್ತೂ ಜಯ ಸಿಗೋದಿಲ್ಲ. ಸೈತಾನ್ ಗೆದ್ದೆ ಅಂತ ಅನ್ಕೋಬಹುದು. ಮೆಸ್ತೋತ್ರ ಸೈತಾನು ಬಿದ್ದು ಹೋಗಿರೋದು ಅವನಿಗೆ ಗೊತ್ತಿರೋದಿಲ್ಲ. ಮೆಸ್ತೋತ್ರ ಹಲ್ಲಲ್ಲೆಲೂಯಾ. ಹೋದಿ ಮೆಸ್ತೋತ್ರ ಏನು ಹೇಳ್ತದೆ, ಒಬ್ಬನಾರು ಉಳಿದ್ನಾ ಇಲ್ಲ. ಆಗ
ಅವರು ಆತನ ಮಾತು ನಂಬಿ ಆತನನ್ನು ಕೀರ್ತಿಸಿದರು. ನೋಡಿ, ನೋಡಿದಾಗ ಅದ್ಭುತಗಳು ನೋಡು, ಓ ಸೂಪರ್ ಅಪ್ಪ, ನಿಜ ಸೇವಕ, ನಿಜ ಬೋಧಕ, ಒಳ್ಳೆ ಕೃಪೆ ಉಳ್ಳ ಮನುಷ್ಯ ಅಂತ ಅಂದ್ಕೊಬಿಡ್ತೇವೆ ಸ್ತೋತ್ರ. ಹೋಗ್ತಾ 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 ದಾರಿಗಳಲ್ಲಿ ನಾವು ಆ ವ್ಯಕ್ತಿ ಮೇಲೆ ಗುಣಗುಡುವಿಕೆ, ದ್ವೇಷಗಳು, ಜಗಳಗಳು, ಕಲಹಗಳನ್ನು ತುಂಬುವಂಥ ಕೆಲಸ ಸೈತಾನ್ ಮಾಡ್ತಾ ಹೋಗ್ತಾನೆ. ಅಲ್ಲಿ ಸೈತಾನನ ಕಾರ್ಯ ಏನೆಂಬುದನ್ನು ನೋಡಿ ಓದಿ ಆಮೇಲೆ ಸ್ತೋತ್ರ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು, ಆ ಕ್ಷಣದಲ್ಲೇ ನೋಡಿ, ಅವ್ರು ವಿಗ್ರಹ ಬಿಟ್ಟು ಬಂದಿರ್ಬೋದು, ಎಲ್ಲ ಬಿಟ್ಟಿರ್ಬೋದು, ಆದ್ರೆ ಸೈತಾನ ಅವನು ಹಿಂಬಾಲ್ಕೊಂಡೇ ಬರ್ತಾ ಇರ್ತಾನೆ. ಅಲ್ಲಯ್ಯ, ಅಲ್ಲ ಜನರನ್ನ, ಹೊರಗಡೆ ಸುತ್ತಿರೋ ಜನರನ್ನ ಎಬ್ಬರಿಸ್ತಾನೆ, ದಗೆ ಎಬ್ಬರಿಸ್ತಾನೆ, ಮೋಸ ಮಾಡೋಕೆ ಎಬ್ಬರಿಸ್ತಾನೆ, ಪ್ಲಾನ್ ಪ್ರಕಾರ ಕುಯ್ಕೆ ಮಾಡ್ತಾನೆ. ಅಲ್ಲಿ ಯಾರು ಹೇಳ್ಕೊಟ್ಟು ಬಂದಿದ್ರಾ, ನಾವು ರೆಡಿ ಇದ್ದೀವಿ ಟ್ರೈನಿಂಗ್ ಬನ್ನಿ ಅಂತ, ಒಳಗೊಕ್ಕಿದಾಗ ಕಾರ್ಯಗಳು ಮಾಡ್ತಾ ಹೋಗ್ತೀನಿ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ಆತ್ಮೀಯ ಜ್ಞಾನ ವಿವೇಕ ಉಳ್ಳವರನ್ನು ನೀವು ಆಗಿರೋದಾದರೆ ನೀವು ಅರ್ಥ ಮಾಡ್ಕೊಳ್ಳಿ ವಾಕ್ಯ ಏನು ಹೇಳ್ತಂತ ಅನಿಸ್ತತ್ರ. ಒಬ್ಬನುಳಿಲ್ಲ, ಆಗ ಅವರು ಆತನನ್ನು ನಂಬಿ ಆತನನ್ನು ಕೀರ್ತಿಸಿದ್ರು. ಹಾಗೂ ಕೀರ್ಸೋದು, ಅಲ್ಲಿವರೆಗೂ ದೂಷಿಸೋದು, ಗೇಲಿ ಮಾಡೋದು, ಅಪಹಾಸ್ಯ ಮಾಡೋದು. ಪ್ರಪಂಚ ಹೀಗೆ ಬಂದಿದೆ ಮಕ್ಕಳ. ಓದಿ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು, ಏನೇ ಕೆಲಸ ಮಾಡಿರಲಿ ದೇವರು, ನಿನ್ನ ಮುಖಾಂತರ ಅದ್ಭುತಗಳು, ಮಹತ್ಕಾರ್ಯಗಳು ಏನೇ ಮಾಡಿದ್ರಿ, ನಿನ್ನ ಕಣ್ಣಿಗೆ ಕಾಣದಂತೆ ಆಗ್ಬಿಡ್ತಾವೆ. ಸೈತಾನ ಅಳಿಸ್ಬಿಡ್ತಾನೆ ಹಂಗೆ, ಟಕ 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 ಟಕ. ಏನು ಮಾಡೋ ದೇವರು, ಏನು ಮಾಡಿಲ್ಲ. ಏನು ಮಾಡ್ದ ದೇವರು, ನಂಬಿಬೋದಕ್ಕೆ ಏನು ಮಾಡ್ದ, ಏನು ಮಾಡಿಲ್ಲ ಅನ್ಕೊಬಿಡ್ತೀವಿ. ಅಷ್ಟು ಮಾಡಿದವನಿಗೆ ಎಷ್ಟು ದುಃಖ ಆಗಿರ್ಬೋದು, ಎಷ್ಟು ವ್ಯಥೆ ಪಟ್ಟಿರ್ಬೋದು ದೇವರು ಸ್ತೋತ್ರ. ಈ ಮನುಷ್ಯ ಎಂಥವನು. ಹಲ್ಲೆಲೂಯಾ. ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ದೇವ್ರು ಮಾಡುವಂಥ ಕಾರ್ಯಗಳಲ್ಲಿ ನಾವು ಯಾವತ್ತೂ ದೂಷಿಸುವರಾಗಿರ್ಬಾರ್ದು. ಆತನು ಮಾಡೇ ಮಾಡಿದ್ದಾನೆ. ನಾವು ಬಾಯಲ್ಲಿ ಏನೋ ಕಷ್ಟ ಬಂತು ಅಂತ ಅನ್ಕೊಬಿಡೋದು ತಪ್ಪಾಗ್ತದೆ. ಯೋಬನ ಎಷ್ಟೇ ಕಷ್ಟ ಬಂದರೂ ಸಹ ದೇವ್ರನ್ನ ಅಲ್ಲಗಳಿರಲಿಲ್ಲ, ಶಪಿಸಲಿಲ್ಲ. ದೇವರ ಮಕ್ಕಳ ನಾವು ಆ ರೀತಿ ಬದುಕಿದ್ರೆ ಮಾತ್ರ ಆ ಪ್ರತಿಫಲವನ್ನು ಹೊಂದಲಿಕ್ಕೆ ಸಾಧ್ಯ. ಓದಿ. ಆತನ ಸಂಕಲ್ಪವನ್ನು ಕಾದಿರದೆ. ಯಾರ ಸಂಕಲ್ಪ? ದೇವ್ರ ಸಂಕಲ್ಪ ಎಲ್ಲಿತ್ತು, ಇಲ್ಲಿ ಕಲಿಸ್ಬೇಕಂತಿತ್ತು. ಇವ್ರಿಗೆ ಅಲ್ಲಿ ಹೋಗಿ ಅರ್ಜೆಂಟೇ ಇಲ್ಲ. ಹೆಂಗೆ ಗೊತ್ತಾ, ತಾಳ್ಮೆ ಅನ್ನೋದಿಲ್ಲ. ದೇವರ ಸಂಕಲ್ಪ ಅನ್ಸುತ್ತಿರ್ತದೆ. ಅಲ್ಲಯ್ಯ, ಇವತ್ತು ಇಸ್ರೇಲರು ಅರಸಬೇಕು ಅಂದರು. ಓದಿರೋ ವಾಕ್ಯ ನಮ್ಮ ಸ್ತೋತ್ರ. ಅರ್ಜೆಂಟಿಗೆ ದಾವೀದನ ಸಂತತಿಯಲ್ಲಿ ಹುಟ್ಟಿದಂತಾಗಿರ್ಬೇಕಾದ್ರೆ ಇನ್ಯಾರೇ ಇರಬೇಕು, ಸಾಮುವೇಲ್ ಇರಬೇಕಾದ್ರೆ ಆಮೇಲೆ ಸ್ತೋತ್ರ. ಈಗ ಏಲಿ ಸತ್ತೋದ, ಸಾಮುವೇಲ್ ಇದ್ದ ಪ್ರವಾದಿಯಾಗಿ. ಆಗ ಸಾಮುವೇಲನಿಗೆ ಹೇಳ್ತಾರೆ, ಅಲ್ಲಿ ಅರಸರಿರಲಿಲ್ಲ ಆ ಕಾಲದಲ್ಲಿ. ನಂಗೆ ಅರಸಬೇಕು. ಇನ್ನೇನು ಮಾಡೋಕ್ಕಾಗತ್ತೆ? ದೇವ್ರ ಹತ್ರ ಕೇಳ್ದ ಸಾಮುವೇಲ, ಆಯಿತು ಅದಕ್ಕೊಂದು ಸಿದ್ಧ ಮಾಡೋಣ, ಅರ್ಜೆಂಟಿಗೆ ಒಂದು ಕೇಸ್, ಎಮರ್ಜೆನ್ಸಿ ಒಂದು ಇರಲಿ ಎಂಬುದಾಗಿ ದೇವ್ರು ಕೊಟ್ಟ. ದೇವ್ರ ಮಕ್ಕಳ, ಆ ಅರಸತನದಲ್ಲಿ ಏನಾಯ್ತು ಎಂಬುದು ನಾವು ಓದಿದ್ವಿ ಅಮಿಸ್ತೋತ್ರ. ಅಲ್ಲಯ್ಯ, ಅರ್ಜೆಂಟಿಗೆ ಆಗೋ ಕೆಲಸ ಸೋತು ಹೋಗ್ತೀವಿ, ಮೋಸ ಹೋಗ್ತೀವಿ, ಅಡ್ಡದಾರಿ ಹೋಗ್ಬಿಡ್ತೀವಿ. ಇಲ್ಲಿ ಅರ್ಜೆಂಟಿಗೆ ಹೋದವ್ರು ಏನಾಗಿದೆ ಅಂತ ಕೆಳಗಡೆ ವಾಕ್ಯ ಹೋದ್ರೆ ಗೊತ್ತಾಗ್ತದೆ. ಅರಣ್ಯದಲ್ಲಿ ಆಶಾತುರರಾಗಿ, ಆಶಾತುರ ಅಂದ್ರೆ ಅವಸರವಾಗಿ, ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಅಯ್ಯೋ, ನಾವು ಅಲ್ಲಿದ್ದಾಗ ಮಾಂಸ, ಆಹಾರ, ಭೋಜನ ಇತ್ತು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸಿಗ್ತಿತ್ತು. ಇಲ್ಲಿ ಏನೂ ಇಲ್ಲ. ನಾವು ಅಲ್ಲಿದ್ದೇ ಚೆನ್ನಾಗಿತ್ತು, ನಾವು ಅಲ್ಲಿ ಸುಖವಾಗಿರ್ತಿದ್ದು. ನಾವು ಇಲ್ಲಿ ಬಂದೇ ಮೋಸ ಹೋದು. ಇಲ್ಲಿ ಕಣ್ಮುಂದೆ ಕಾರ್ಯಗಳು ಮಾಡ್ತಾಯಿದ್ರು, ದೇವ್ರ ಕಣ್ಮುಂದೆ ದೊಡ್ಡ ಕಾರ್ಯಗಳು ಮಾಡ್ತಿದ್ರು. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ನಂಗೆ ಅಲ್ಲಿರದೇ ಬೇಕು. ಏನು ಮಾಡ್ತೀಯ? ಕರ್ಕೊಂಡ್ಬಂದ್ಬಿಡೋಣ ದೇವ್ರ ಅಮ್ಮ ಸ್ತೋತ್ರ. ಅಲ್ಲಿಯೂ ಕಳ್ಸೋಕೆ ಇಷ್ಟ ಇಲ್ಲ ದೇವ್ರಿಗೆ. ಏನು ಮಾಡ್ತೀಯ? ಅರ್ಥ ಆಗ್ತಿದೆ ಅಮ್ಮ ಸ್ತೋತ್ರ? ಈ ರೀತಿ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಕುಮಾರಸ್ವಾಮಿ, ಅರ್ಥ ಆಗ್ತಿದೆಯಾ? ಇಲ್ಲ, ನನ್ನ ಊರಿಗೆ ಹೋಯ್ದು ಚೆನ್ನಾಗಿತ್ತು, ನನ್ನ ಊರೇ ಸುಖವಾಗಿತ್ತು ಅನ್ನೋದು ನಮ್ಮತನ ಇದ್ದರೆ, ದೇವ್ರು ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅನ್ಕೊಬಿಡ್ತಾನೆ. ಇವನು ಅಲ್ಲೇ ಬಿಡ್ಬೇಕಾಯ್ತು, ಕರ್ಕೊಬಂದಿದ್ದು ದೊಡ್ಡ ತಪ್ಪಾಯಿತು ಎಂಬುದು ಹೇಳ್ತಾರೆ ನಮ್ಮ ಸ್ತೋತ್ರ. ಈಗಿರ್ಬೇಕಾದ್ರೆ ದೇವ್ರ ಮಕ್ಕಳ, ಇಸ್ರೇಲರು ಅದೇ ರೀತಿ ಕರ್ಕೊಬಂದಿದ್ದಂತ ಅದನ್ನು ನೋಯಿಸಿಬಿಟ್ರೆ ಏನು ಮಾಡ್ಬೇಕು ದೇವ್ರು? ಓದಿ ಹೇಳ್ತದೆ. ಆತನು ಅವರ ಆಸೆಯನ್ನು ಪೂರೈಸಿದರು. ನೋಡಿ, ಆತನು ಅವರ ಆಸೆ ಎಲ್ಲವನ್ನು ಪೂರೈಸ್ಕೊಂಡು ಬರ್ತಾ ಇದ್ದಾನೆ. ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ನೋಡಿ, ಯಾಕೆ ಬರಮಾಡ್ದ? ಪರೀಕ್ಷಿಸೋದಕ್ಕಾಗಿ. ದೇವ್ರ ಮಕ್ಕಳ, ಇವತ್ತು ಪ್ರಪಂಚ ನೀನೇನು ಮಾಡಿದೆ, ನೀನು ಯಾಕೆ ಮಾಡಿದೆ, ನೀನು ಹಂಗೆ ಮಾಡಿಲ್ಲ, ನೀನು ಹಿಂಗೆ ಮಾಡಿಲ್ಲ ಅಂತ ದೇವ್ರ ದೂಷಿಸ್ತೀವಿ, ಮೋಸ ಮಾಡ್ತಾನೆ. ಅಯ್ಯೋ, ನನ್ನ ಕುರಿಗಳಿಗೆ ಏನೋ ಒಂದು ಓದೋದೈತೆ, ಓ ದೇವರೇ ಹಿಂಗಂದ ಅಂತ ದೇವರೇ ಮಾಡ್ತಾನೆ. ಅಯ್ಯೋ, ನೀನು ಕಣ್ಣು ಮುಂದೆಲೇ ಮಾಡ್ತೀನಿ, ನೀನೇನು ಮಾಡ್ಬೇಕಪ್ಪ, ತಡಿ ಮಾಡ್ತೀನಿ ಅಂತ ಅವ್ರಿಗೆ ಉಪದ್ರ ಕೊಡ್ತಾವೆ. ಕೇಳಿಸ್ಕೊಳ್ಳಿ ದೇವ್ರ ಮಕ್ಕಳ,
ದೇವರು ಆದುಕೊಂಡ ಪ್ರವಾದಿಗಳನ್ನಾಗಲಿ ಅಭಿಷಕ್ತರನ್ನ ಮೋಶನಾಗಲಿ ಎಂಬ ಸ್ತೋತ್ರ ಈ ರೀತಿ ಮಾಡಿದ್ದಕ್ಕೆ ಅವ್ರು ಏನು ಮಾಡಿದ್ರು? ಉಪದ್ರವಗಳು ಕೊಟ್ಟ. ಎಲ್ಲಿಗೆ? ಅನಾರೋಗ್ಯಗಳನ್ನು ತಂದಿಟ್ಟ, ಸಮಸ್ಯೆಗಳನ್ನು ತಂದಿಟ್ಟ. ಓದಿ ಹೇಳ್ತದೆ ಎಂಬ ಸ್ತೋತ್ರ. ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ಕ್ಷಯ ಅಂದೇನು ಅಂತ ಕೆಮ್ತಿ ಗೊತ್ತಾ? ಕ್ಷಯ ರೋಗ ಹಿಡಿದಿದೆ ಅಂತ ಹೇಳ್ತೀವಿ, ಬರ್ದಿರ್ತಾರೆ ಗೊತ್ತಾ? ಆ ರೋಗನ ತಂದಿಟ್ಟ ದೇವ್ರ ಎಂಬ ಸ್ತೋತ್ರ. ಯಾವಾಗಲೂ ಕೆಂಪು ಕೂತ್ಕೊಳ್ಳಕ್ಕೆ ಎಂಬ ಸ್ತೋತ್ರ. ಅವರು ಪಾಳೆಯದಲ್ಲಿ ಮೋಶೆಯ ಮೇಲೆಯೂ ಯೆಹೋವನು ಪ್ರತಿಷ್ಠಿಸಿದ ಅರೋನನ ಮೇಲೆಯೂ. ಮೋಶೆ ಮೇಲೂ ಮತ್ತು ಯೆಹೋವನು ಪ್ರತಿಷ್ಠಿಸಿದ ಅಂದ್ರೆ ಇಷ್ಟಪಟ್ಟು ಇವನೇ ಯಾಜಕ ಉದ್ಯೋಗ ಮಾಡ್ಲಿ ಅಂತಂತಲ್ಲ, ಅವನ ಮೇಲೂ ಅರೋನನ ಮೇಲೆಯೂ ಹೊಟ್ಟೆ ಕಿಚ್ಚು ಪಡಲು. ನೋಡಿ, ಹೊಟ್ಟೆ ಕಿಚ್ಚು ಪಡುವಂತ ಕೆಲಸನ ಯಾರು ಮಾಡಬೇಡಿ. ಭೂಮಿಯು ಬಾಯ್ದೆರೆದು. ಕೇಳಿಸ್ಕೊಳ್ಳಿ ಅಮ್ಮ ಸೂತ್ರ. ಹೊಟ್ಟೆ ಕಿಚ್ಚು. ನೀನು ಬೆಳೀತಿದ್ಯಾ? ನೀನು ದೇವ್ರ ನಿನ್ ಕೃಪೆ ಇದೆಯಾ? ಆಯ್ತಪ್ಪ, ನೀನಿರು ಸಾಕು, ನನಗೆ ದೇವ್ರೇನೋ ಕೊಟ್ಟೆ, ನಾನು ಮಾಡ್ತೀನಿ, ಈ ಕೆಲಸ ನಾವು ಮಾಡಬೇಕು. ಆದ್ರೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಹಸೆ ಪಡೋದು ಸೈಸಲ್ಲ. ಮೀನು ಪೋಕಳಿ ಲಾಡ ಪೂರಿ ಆಗತ್ತಲ್ಲ, ನೋ ಅವಿ ಲೋಡ ರಮೇಶ್ ಅದ್ರಲ್ಲಿಯ ಸೈಸಲ್ಲ. ದೇವ್ರು ಕೇಳಿಸ್ಕೊಳ್ಳಿ, ಇದು ಮುಂದೆ ನೆರವೇರುವಂಥದ್ದಾಗಿದೆ. ಕೇಳಿಸ್ಕೊಳ್ಳಿ ಅಮ್ಮ ಸ್ತೋತ್ರ. ಏಕೆಂದರೆ ನಾವು ಯೋಗ್ಯರಾಗಿದ್ದೀವಾ? ತಿಳ್ಕೊಂಡಿದ್ದೀವಾ? ಗಟ್ಟಿ ಇಟ್ಕೊಳ್ಳೋಣ. ತಿಳ್ಕೊಳ್ಳಿಲ್ವಾ? ನಾನು ತಿಳ್ಕೊಬೇಕಾದ್ರೆ ಹುಡುಕಿ, ದೇವ್ರ ವಾಕ್ಯ ಸಿಗುತ್ತೆ. ಹುಡುಕಿ ನಿಮಗೆ ಸಿಗೋದು, ತಟ್ಟಿರ್ತೇವೆ, ಬೇಡಿರಿ ಕೊಡು ಅಂತ ಹೇಳ್ತಾರೆ ನಮ್ಮ ಸ್ತೋತ್ರ. ಹೀಗಿರುವಾಗ ಅರೋನನ ಮೇಲೂ ಹೊಟ್ಟೆ ಕಿಚ್ಚು ಪಡಲು ಭೂಮಿ ಬಾಯಿ ತೆರೆದಿದ್ದಲ್ಲಿ. ಎಂಥ ಕೋಪ! ದೇವ ಮಕ್ಕಳ, ನಾವು ದೇವರ ಕೋಪಕ್ಕೆ ತುತ್ತಾಗೋದು ಬೇಡ. ಯಾಕೆಂದರೆ ದೇವರು ಮಹಾ ಕೆಡುಕರಿಗೆ ಮಹಾ ಕೋಪ ಅಂತ ಹೇಳ್ತಾರೆ ನಮ್ಮ ಸ್ತೋತ್ರ. ಕೆಳಗಡೆ ಹೋದನ. ಆ ಜನರಲ್ಲಿ ಸೈತಾನನು ಕೆಲವ್ರನ್ನ ಒಕ್ಕು ಬಿಡ್ತಾನೆ. ದೇವ್ರ ಕರ್ಕೊಂಡ್ಬಂದಿದ್ದು ಎಲ್ಲರೂ. ಅಲ್ಲಿ ಸೈತಾನನು ಬಲಹೀನತೆಯನ್ನು, ವಕ್ರತೆಯನ್ನು, ದೇವ್ರು ಹಿಂಗೆ ಆತ್ಮನ ನೋಡ್ತಾನೆ ಯೋಗ್ಯರಾಗಿರೋನ್ನ, ಅದೇ ರೀತಿ ಸೈತಾನು ನೋಡ್ತಾ ಹೋಗ್ತಾನೆ. ಕ್ರೂರಿಗಳನ್ನು, ವಕ್ರತೆ ಉಳ್ಳವರನ್ನು, ದೇವ್ರಿಗೆ ವಿರೋಧವಾಗಿ ಗೀಸುವವರನ್ನು ನೋಡ್ತಾನೆ. ದಬಕ್ಕೆ ಬರ್ತಾನೆ, ಒಳಗೆ ಸೇರ್ಕೊಡ್ತಾನೆ. ಆಗ ಆಟ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಹೇಳ್ತದೆ, ಅದಾತನನ್ನು ಮತ್ತು ನಿಂಗೆ ಅಭಿರಾಮನ ಕಡೆಯವರನ್ನು ಮುಚ್ಚಿಬಿತ್ತು ಅಂತ ಹೇಳಿದೆ. ದೇವರಿಗೆ ವಿರುದ್ಧವಾದ ದೊಡ್ಡ ಪಾಪಕರಗಳನ್ನ ಮಾಡಿದ್ರು ನಮ್ಮ ಸ್ತೋತ್ರ. ಇವು ಮೋಶ ಒಬ್ಬನೇ ದೊಡ್ಡನೋ, ಅವನೊಬ್ಬನೇ ಕಾರ್ಯ ಮಾಡೋನು, ಅವನಿಂದ ಎಲ್ಲ ಸಾಧ್ಯನೋ ಎಂಬುದಾಗಿ ಅಂದ್ಕೊಬಿಡ್ತಾನೆ ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ದೇವ ಮಕ್ಕಳು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಸ್ತೋತ್ರ. ಈ ಪ್ರಪಂಚದಲ್ಲಿ ನಾವು ಜೀವಿಸಬೇಕಾದ್ರೆ ಅಮ್ಮ ಸ್ತೋತ್ರ ನಾವು ಹೇಗಿರ್ಬೇಕೆಂಬುದಾಗಿ. ನಾನು ಆರಾಧನೆಯನ್ನು ಎಷ್ಟಕ್ಕೆ ಮುಗಿಸ್ತೀನಿ, ಅರ್ಥ ಇದೆ, ಕೀರ್ತನೆ ಭಾಗದಲ್ಲಿ ಮುಗಿಸ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಮ್ಮ ಸ್ತೋತ್ರ. ಏಕೆಂದರೆ ದೇವರು ಮುಂದಿರಬೇಕಾದ್ರೆ ಅದನ್ನು ಮಾತಾಡೋದಕ್ಕೆ ಬೇರೆ ಅಮ್ಮ ಸ್ತೋತ್ರ. ಹೀಗಿರುವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಅಮ್ಮ ಸ್ತೋತ್ರ. ಪ್ರಪಂಚದ ಜೀವಿತದಲ್ಲಿ ನಾವು ಇರಬೇಕಾದ್ರೆ ಹೇಗಿರಬೇಕು? ನಾವು ಆದುಕೊಂಡ ಮನುಷ್ಯನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ, ಒಬ್ಬ ದೇವರ ಸೇವಕನ ಬಗ್ಗೆ ತಿಳ್ಕೊಳ್ಳ ಅಂದರೆ, ಒಬ್ಬ ಸೇವೆಯನ್ನು ನಡೆಸುವಂಥ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳ ಅಂತಂದರೆ ನಮಗೆ ನಾವೇ ಉರ್ಲಕ್ಕೊಂತೀವಿ. ಖಂಡಿತ ನಮಗೆ ನಾವೇ ಉರ್ಲಕ್ಕೊಂಡು ಸಾಯ್ತೀವಿ, ಗ್ಯಾರಂಟಿ ಅಮ್ಮ ಸ್ತೋತ್ರ. ಹಾಗಿರಬೇಕಾದ್ರೆ ಈ ವಾಕ್ಯ ಅದನ್ನೇ ಹೇಳ್ತದೆ ಅಮ್ಮ ಸ್ತೋತ್ರ. ಮತ್ತು ಬೆಂಕಿ ಉಂಟಾಯಿತು. ಅವ್ರಿಗೆ ಗಿಟ್ಟದ ಡೇರೆಗಳಲ್ಲಿ ಬೆಂಕಿ ದೊಗ್ಗಂದು ಉರಿತು. ಉರಿತಾ ಇರ್ಬೇಕಾದ್ರೆ ಓಡ್ತಾ ಇದ್ರೆ ಎಲ್ಲ ಕಡೆ ಹತ್ಕೊಂಡು ಉರಿತಾ ಇದೆ. ಕಾರಣ ಏನು? ಮೋಶೆ ಮೇಲೆ ಗುಣಗೊಟ್ಟಿದ್ದಕ್ಕೆ. ಹಲ್ಲೆಲೂಯಾ. ಅರೋನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಿದ್ದಕ್ಕೆ. ಇವ್ರಿಬ್ಬಳೆ ನಡೆಸೋರು ನಾವೇನಿಲ್ವಾ? ನಡೆಸಿದವರು ನಡೆಸಿ. ಹಲ್ಲೆಲೂಯಾ. ಅದಕ್ಕೆ ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು? ಓದಿ ಕೆಳಗಡೆ ಏನು ಹೇಳ್ತದೆ? ಮತ್ತು ಅವರ ಮಧ್ಯದಲ್ಲಿ ಬೆಂಕಿ ಉಂಟಾಯಿತು, ಅಗ್ನಿಜ್ವಾಲೆಯು ದುಷ್ಟರನ್ನು ದಹಿಸಿಬಿಟ್ಟಿತು. ದುಷ್ಟರು ದೇವರಿಗೆ ವಿರೋಧವಾಗಿ ಜೀವಿಸುವರೆ ದುಷ್ಟರು. ಹಲ್ಲೆಲೂಯಾ. ಅಗ್ನಿ ಜ್ವಾಲೆ ಅವರನ್ನು ದಹಿಸಿಬಿಟ್ಟಿತು. ಹೊರೇಬಿನಲ್ಲಿ ಎರಕದ ಬಸವನನ್ನು ಮಾಡಿ ಅದಕ್ಕೆ ಅಡ್ಡಬಿದ್ದರು. ಓರೇ ಬಂದ್ರೆ ಸ್ತೋತ್ರ. ಕೇಳಿಸ್ಕೊಂಡ್ರೆ ವಾಕ್ಯ ಸ್ತೋತ್ರ. ಓರೇ ಪಟ್ಟಣದಲ್ಲಿ ಸ್ತೋತ್ರ, ಅಲ್ಲಿ ಬಸವನ್ನ ಮಾಡಿಕೊಂಡ್ರು. ಹಲ್ಲೆಲೂಯಾ. ಸ್ತೋತ್ರ. ದೇವ ಮಕ್ಕಳ, ದೇವರು ಒಂದು ಕಾಲ ಬಿಟ್ಟರೆ ನಾವೇನು ಮಾಡ್ತೀವಿ? ದಾರಿ ತಪ್ಪು ಹೋಗ್ತೀವಿ. ಆದಾಮನ ಕಾಲದಲ್ಲಿ ದೇವರು ಒಂದು ದಿನ ತಪ್ಪಿದ್ದಕ್ಕೆ ಸೈತನ ಒಳನುಗ್ಗಿ ಏನು ಪ್ರವೇಶ ಮಾಡ್ದ? ಹಲ್ಲೆಲೂಯಾ. ಇವತ್ತ ಒಬ್ಬ ಸೇವಕಾದವನು, ಒಬ್ಬ ಪ್ರವಾದಿಯಾದವನು, ಒಬ್ಬ ಕರ್ತನ ಕುರಿಗಳನ್ನು ಮೇಯಿಸುವವನು ಒಂದು ಸತಿ ಎಲ್ಲೋ ಹೋಗ್ಬಿಟ್ಟ ಅಂತಂದರೆ ಒಳಗಡೆ ತೋಳ ನುಗ್ಗಿ ಬಂದ್ಬಿಡ್ತದೆ. ಅದು ಹಾಳು ಮಾಡೋದು ನಿಂತ್ಕೊಳ್ತದೆ, ನಾಶ ಮಾಡೋದು ನಿಂತ್ಕೊಳ್ತದೆ. ಇದೇ ಸರಿ, ಅದು ತಪ್ಪು ಎಂಬ ರೀತಿ ತೋರಿಸ್ತಾ ಹೋಗ್ತದೆ. ಏನು ಮಾಡಿದ್ರು? ಮೋಶೆ ಹೋಗ್ಬಿಟ್ಟ. ಈಗ ಅರೋನನಿಗೆ ಸತ್ಯ ಬಗ್ಗೆ ಗೊತ್ತಿತ್ತು, ಆದರೂ ಸಹ ಕೇಳಿಸ್ಕೊಳ್ಳಿ ವಾಕ್ಯ ನಮ್ಮ ಸ್ತೋತ್ರ.
ನಮ್ಮ ಪ್ರಪಂಚದಲ್ಲಿ ನಾವು ಇರಬೇಕಾದ್ರೆ ರುಚಿನ ಒಬ್ಬರು ತಿಂದಿರ್ತಾರೆ ಸ್ತೋತ್ರ, ಕೆಲವ್ರಿಗೂ ಸ್ವಲ್ಪ ತಿಂದಿರ್ತಾರೆ ಅಷ್ಟೇ. ಸ್ವಲ್ಪ ತಿಂದರೆ ಮಾಡ್ತಾನೆ, ಓ ಇದೇ ಹಿಂಗಿರ್ಬೋದೇನಪ್ಪ ಅಂತ ಅನ್ಕೊಡ್ತೀನಿ. ರುಚಿ ಸಂಪೂರ್ಣ ತಿಂದ ಅಲ್ಲಿ ಹೋಗಿರ್ತಾನೆ ಮೇಲೆ ಸ್ತೋತ್ರ. ಹಲಲುಯ್ಯ. ಇವ್ರ ಕಾಟಿಗೆ ಹೌದಾ ಹಂಗಾರೆ ಬಂಗಾರಗಳನ್ನು ಕೊಟ್ಬಿಡಿ ಅತ್ಲಿ, ಇಲ್ಲಿ ಇಟ್ಬಿಡಿ ಅಂದ. ಹಲಲುಯ್ಯ. ಇಟ್ಟಾಯ್ತು. ಇಟ್ಟಾದ್ಮೇಲೆ ಬಸವನ ಮಾಡಿದ್ರು. ಜಂಡು ಹುಲ್ಲು ತಿನ್ನೋ ಬಸವನನ್ನ. ಈ ಪ್ರಪಂಚ ಆಸೆ ಪಡ್ತಿರೋದು ಅದೇನೆ, ಈ ಪ್ರಪಂಚ ಅದಕ್ಕೋಸ್ಕರ ಹೋರಾಡ್ತಿರೋದು ಅದಕ್ಕೆ. ಹಾಗಾದ್ರೆ ದೇವ್ರ ಮಕ್ಕಳ, ಅಷ್ಟು ಅದ್ಭುತಗಳನ್ನ ಮಾಡ್ಕೊಬಂದು, ಅಷ್ಟು ಸೌಖ್ಯಗಳನ್ನ ಮಾಡ್ಕೊಂಡು ಬಂದ ದೇವ್ರನ್ನ ಮರ್ತುಬಿಟ್ಟು ನೀನು ಹೋಗಿ ಒಂದು ಬಸವನನ್ನ, ಒಂದು ವಿಗ್ರಹಗಳ ಹುಲ್ಲು ತಿನ್ನೋ ಬಸವನಲ್ಲಿ ದೇವ್ರ ಅಂದ್ಕೊಬಿಟ್ರೆ ನೀನು ಸೃಷ್ಟಿಗೆ ಮಾಡೋದಕ್ಕೆ ಅರ್ಥನ ಎಂಥವನಾಗಿರ್ಬೇಕಾಗಾದ್ರೆ. ನಿನ್ನ ನಿಜವಾದ ತಂದೆನ ಬಿಟ್ಟು ನೀನು ಇನ್ಯಾವುದು ನಮ್ಮ ಅಪ್ಪ ಇವನು ಅಂತ ಅಂದ್ಬಿಟ್ರೆ ನಿನ್ಗೆ ಹೆಂಗ ಅನ್ಬೇಕು ಹುಟ್ಟಿಸಿದ ಅಪ್ಪನಿಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸಹಿಸೋಕ್ಕಾಗುತ್ತಾ? ದೇವ್ರು ಹೇಳ್ದ, ಮೋಶೆ ನೀವು ಹೊರಟು ಹೋಗು, ಫಸ್ಟ್ ಇಲ್ಲೇನೋ ನಡೀತಾ ಇದೆ ಎಂಬುದಾಗಿ ದೇವ್ರು ಮಾಡ್ದ, ಕಲಿಸ್ಬಿಟ್ಟ. ಆದಿ ಕಾಂಡದಲ್ಲೂ ಅದನ್ನೇ, ನೀವೆಲ್ಲಿದ್ದೀರಾ? ನೀವು ಬರೋ ಸಪ್ಪಳಕಿಡಿ ಅಡಿಗೆ ಕೂತಿದ್ದೇವೆ, ತಪ್ಪಾಗೋಯ್ತಲ್ಲ ಎಲ್ಲ ಅಡಿ. ದೇವರು ಹೊರಗಡೆ ಸಂಚಾರ ಮುಗಿಸ್ಕೊ ಬರೋ ಅಷ್ಟೊತ್ತಿಗೆ ಇಲ್ಲಿ ಸೈತಾನ ಒಳಗೆ ನುಗ್ಗಿದ್ದಾನೆ. ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ, ದೇವರು ಆದುಕೊಂಡ ಜನರೇ ಕೇಳಿಸ್ಕೊಳ್ಳಿ, ನಿಮ್ಮಲ್ಲಿ ದೇವರ ನಂಬಿಕೆ ಇರಲಿ. ಈ ಉಪದೇಶ ಏನು ಇವತ್ತೆಷ್ಟೋ ಜನ ಮೋಸಗೊಳಿಸಲಿಕ್ಕೆ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಎಲ್ಲರೂ ಹಿಂಗೆ ಇರ್ತೀವಿ, ಈ ರೀತಿ ಕೂಡ್ತೀವಿ ಅನ್ನೋದಕ್ಕಾಗೋದಿಲ್ಲ ಅನಿಸ್ತದ. ನಾವು ಹೊರಗಡೆ ಹೋಗ್ಬೋದು, ಬೇರೆ ಕಡೆ ಇರ್ಬೋದು ಅನಿಸ್ತೋತ್ರ. ಸುಳ್ಳು ಉಪದೇಶಗಳನ್ನ ನಿಮ್ಮ ಒಳಗೆ ಬಿತ್ತು ಅಂತಂದಾಗಿರ್ತಾನೆ ಸೈತಾನ. ನಿಮ್ಮನ್ನು ಎಲ್ಲದರಲ್ಲೂ ಚೇಂಜ್ ಮಾಡ್ತಾ ಹೋಗ್ತಿರ್ತಾನೆ ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ ನಮ್ಮ ಸ್ತೋತ್ರ. ಆಗ ನಾವೆಲ್ಲವೂ ಚೇಂಜ್ ಆಗ್ತಾ ಹೋಗ್ತೀವಿ. ಇವತ್ತು ನಾವು ಬಂಗಾರ ಹಾಕಿಲ್ಲ, ಅಲ್ಲಿ ಬಂಗಾರ ಹಾಕ್ಬಿಡ್ತೀವಿ. ನಾವು ಎಲ್ಲಿ ಹೊಂದಾಣಿಕೆ ಇಲ್ಲ, ಅಲ್ಲಿ ಹೊಂದಾಣಿಕೆ ಒತ್ಕು ಬಳಕೆ ಕೂಡ್ಬಿಡ್ತೀವಿ. ಇವೆಲ್ಲ ಮಾರ್ಪಾಡುಗಳು ಚೇಂಜ್ ಮಾಡೋದು ಸೈತಾನ ಆಗಿರ್ತಾನೆ, ಕಾಯ್ತಾ ಇರ್ತಾನೆ ನಿನ್ನನ್ನು ಯಾವ ರೀತಿ ಬೀಳಿಸ್ಬೇಕೆಂಬುದಾಗಿ. ಹೀಗೆ ದೇವರು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಸೈತಾನ ನುಗ್ಗಿಬಿಟ್ಟ. ಆದಾಮಗಳನ್ನ ಸೇರಿಸ್ದ, ಹಾಳು ಮಾಡಿಬಿಟ್ಟ, ಪಟ್ಟಂತ ಅರ್ಧ. ಪಾಪಕ್ಕೆ ಸಪೋರ್ಟ್ ಕೊಡೋನು ಹಂಗೆ ಇರ್ತಾನೆ. ನಿನ್ನ ಹಾಳು ಮಾಡಿದಾಗ ನಿನ್ನ ಸಂಗಡ್ತಾನೆ. ಹಾಳು ಮಾಡಿದ ಮೇಲೆ ಆಮೇಲೆ ಸತ್ರ ನಿನ್ನ ಬಿಟ್ಟು ಹೊರಟು ಹೋಗ್ತಾನೆ. ಸಿಕ್ಕೊಳ್ಳೋನು ಯಾರು? ನೀನೇ. ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಆಗ ದೇವರ ಕೋಪವು ಹಿಂಗೆ ಇರ್ಬೋದು ಮಿಸ್ತೋತ್ರ. ಕೆಳಗಡೆ ಓದಿ ಮಿಸ್ತೋತ್ರ. ಹೀಗೆ ಅವರು ತಮ್ಮ ದಿವ್ಯ ಮಹಿಮೆ, ಪರಿಶುದ್ಧವಾದ ಮಹಿಮೆ ಬಿಟ್ಟು ಇವತ್ತು ಮಂತ್ರ ತಂತ್ರದಲ್ಲಿ ಇಟ್ಕೊಂಡು ಜೀವಿಸೋರಾಗಿರ್ತಾರೆ ಮಕ್ಕಳು. ಕೃಪೆ ಬೇಕಾಗಿಲ್ಲ, ದೇವ್ರ ಸಾನ್ನಿಧ್ಯ ಬೇಕಾಗಿಲ್ಲ, ನೀವು ಪ್ರಸನ್ನತೆ ಬೇಕಾಗಿಲ್ಲ, ನನಗೆ ಇದು ಬೇಕು. ಅದಕ್ಕೆ ನೀವು ಬೆಳಗ್ಗೆ ಹೇಳಿದ್ರಿ, ಕೆಲವು ರಥಗಳ ಬೆಲೆಯು ಕೆಲವು ಅಶುಭಗಳ ಮೇಲೆ ಬರೆಸಿಡಿದ್ರೆ ನಾನು ಯೆಹೋವನಲ್ಲಿ ಭರವಸೆ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಇವತ್ತ ಸುಲಭವಾದ ದಾರಿ ಹೋಗೋಕ್ಕೆ ಇಷ್ಟಪಡ್ತಾರೆ ಹೊರತು ಅಡ್ಡದಾರಿ, ಕಠಿಣವಾದ ದಾರಿ ಯಾರು ಬರ್ಲಿಕ್ಕೆ ಇಷ್ಟಪಡಲ್ಲ. ಹೀಗಿರ್ಬೇಕಾದ್ರೆ ದೇವ ಮಕ್ಕಳ, ಅವರು ದಿವ್ಯ ಮಹಿಮೆಯ ದೇವರ ಅದ್ಭುತ ಕಾರ್ಯಗಳನ್ನು ಕಣ್ಮುಂದೆ ಆಡುವಂಥ ಅದ್ಭುತ ಮಹಿಮೆಯನ್ನು ಬಿಟ್ಟು ಏನು ಹೇಳ್ತಿದೆ ವಾಕ್ಯ? ಸ್ತೋತ್ರ. ಹುಲ್ಲು ತಿನ್ನುವ ಜೊಂಡಿನ ಮೂರ್ತಿಯನ್ನು ಹಿಡಿದುಕೊಂಡರು ಅಂತ ಹೇಳ್ತದೆ. ಹಲ್ಲೆಲೂಯಾ. ಮುಂದೋಣ. ಐಗುಪ್ತದಲ್ಲಿ ಮಹತ್ತುಗಳನ್ನು, ಹಾಮಾನ ದೇಶದಲ್ಲಿ ಅದ್ಭುತಗಳನ್ನು, ಕೆಂಪು ಸಮುದ್ರದ ಬಳಿಯಲ್ಲಿ ಘೋರ ಕೃತ್ಯಗಳನ್ನು ನಡೆಸಿದ ತಮ್ಮ ರಕ್ಷಕನಾದ ದೇವರನ್ನು ಮರೆತೇ. ಎಷ್ಟು ಮಾತ್ರಕ್ಕೂ ನಂಬುದು ಅಂದ್ರೆ ನಂಬ್ತೀವಿ, ಕ್ಷಣ ಮಾತ್ರದಲ್ಲಿ ನಂಬಿ ಬಿಟ್ಟು ಹೋಗ್ಬಿಡ್ತಿದ್ವಿ ಮಕ್ಕಳ. ಇವತ್ತ ಯಾಕೆಂದ್ರೆ ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ, ಪೇತ್ರ, ಯಾಕೋಬ, ಯೋಹಾನರು ಯೇಸು ನಂಬಿದ್ರು ಅಷ್ಟೇ. ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ, ಸಮಸ್ಯೆ ಬಂದಾಗ ಮರೆತು ಓಡ್ಬಿಟ್ರು. ಅದ್ರ ಬಳಿ ಯಾರು ನಿಂತ್ಕೊಳ್ಳಿಲ್ಲ. ಯಾರು ನಿಂತ್ಕೊಂಡ್ರ? ನಾನು ನಿಂತ್ಕೊಳ್ತೀನಿ, ನಿಂತ್ಕೊಂಡ್ರ? ಇಲ್ಲ ದೇವ್ರ ಮಕ್ಕಳ. ಅದಕ್ಕೆ ಪೇತ್ರನಿಗೆ ಹೇಳ್ತಾನೆ ದೇವರು, ನಾನು ಅರಿಯನ್ನುವರೆಗೂ 3 ಸತಿ ಕೋಳಿ ಕೂಗುವುದಿಲ್ಲ ಎಂಬುದಾಗಿ. ನಂಬಿಕಸ್ತಿಕೆ ಅನ್ನೋದನ್ನು ನನ್ನ ದೇವರು ನನಗೆ ಇಲ್ಲಿ ಹುಟ್ಟಿಸ್ಬೇಕು. ಇದರೊಳಗಡೆ ನೀನು ಏನೇ ಮಾಡಲಿ, ಯಾವ ರೀತಿ ಶಿಕ್ಷಿಸಲಿ, ನಂಬಿಗಸ್ತಿಕೆ. ಪೌಲ ಅದನ್ನೇ ಮಾಡಿತ್ತು. ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿರು ಅಂತ ಹೇಳ್ತಾರೆ ಸ್ತೋತ್ರ. ನಿನ್ನ ಕರ್ತನ ರುಚಿ ನೀನು ತಿಂದರೆ ಈ ಲೋಕದಲ್ಲಿ ಮೋಸ ಮಾಡೋರ ಮಧ್ಯದಲ್ಲಿ ನಿಂತ್ಕೊಂಡು ನೀನು ಜಯಿಸ್ಬೋದು. ಅನ್ಯಾಯ ಮಾಡೋರ ಮೊದಲು ಜಯಿಸ್ಬೋದು, ಅಕ್ರಮ ಮಾಡೋರ ಮಧ್ಯೆ ಜಯಿಸ್ಬೋದು. ಆವಾಗ ನೀನು ಅವ್ರಿಗೆ ತಿರುಗಿ ನಿಲ್ಬೋದು ಸ್ತೋತ್ರ. ಆಗ ಮಾತ್ರ ಕ್ರಿಸ್ತನ ನೀನು ಸಂತೋಷಗಳನ್ನಾಗಿರ್ತಾನೆ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕೆ ತಮ್ಮ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟರು. ಆದದ್ದರಿಂದ ಕೆಳಗೆ ಹೋಗಿ ತಮ್ಮ ಸ್ತೋತ್ರ. ಆದುದರಿಂದ ಆತನು ಅವರನ್ನು ಸಂಹರಿಸುವನೆನ್ನಲು
ಸಂಹರಿಸುವೆನೆನ್ನಲು ಹ. ಆತನು ಆರಿಸಿಕೊಂಡ ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. ದೇವ್ರ ಮಕ್ಕಳ ಮಧ್ಯಸ್ಥಿಕ್ಕನು ಮೋಶೆ ಬಂದ, ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಮಧ್ಯಸ್ಥಿಕ್ಕನಾಗಿ ಬಂದು ಪ್ರೀತಿ ಎಂಬ ವಿಶ್ವಾಸಗಳಿಂದ ಬೀಜ ಬಿತ್ತಿದನು. ಅಲ್ಲಲ್ಲಯ್ಯ, ತಂದೆಯಾದ ದೇವರ ಮಕ್ಕಳೇ, ಮಧ್ಯಸ್ಥಿಕ್ಕನು ಬಂದು ಅಲ್ಲಿ ಹಾದುಕೊಂಡ ಮನುಷ್ಯ, ದೇವರೇ ಸ್ವಲ್ಪ ತಾಳಪ್ಪ, ನೀನು ಕರ್ಕೊಬಂದ್ರು ನಾಶವಾದರೆ ಅಲ್ಲಿ ಐಗುಪ್ತದ್ರು ಅಂದ್ಕೊಳ್ತಾರೆ ಅವ್ರ ದೇವ್ರು ಕರ್ಕೋಗಿ ನಾಶಪಡಿಸಲೇ ಕರ್ಕೋಗಿದ್ದಾನೆ. ಅರ್ಥ ಆಗ್ತಾ ಹೇಳ್ತಾರೆ ಸ್ತೋತ್ರ. ಇವತ್ತ ಒಂದು ನಾವು ಪಾಪ ಮಾಡ್ತಿದ್ದೀನಿ ತಿಳ್ಕೊಳ್ಳಿ, ನಾನು ಮಾಡ್ತಿದ್ದೆ ಪಾಪ, ನನ್ನ ಕಾಪ ಅಂದ್ಕೊಳ್ಳೋದಾದ್ರೆ ನನ್ನ ಮೈಂಡ್ ತಪ್ಪಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸ್ತೋತ್ರ. ನಿನ್ನನ್ನು ನನ್ನ ವ್ಯಕ್ತಿಗಳ ಮಧ್ಯದಲ್ಲಿ ನನ್ನ ಹೆಸರನ್ನು ನೀನು ಆರಿಸ್ತಿದೀಯಾ, ನೀನು ಈ ರೀತಿ ಆದೆ ಅಂತಂದ್ರೆ ಕೆಟ್ಟೋಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಪವರ್ ಮೊಳ ಹಾಗೊಳಿಸಿನ ನಾಲೆಜ್ ಲಾರ್ಡ್. ಸ್ತೋತ್ರ. ಇಂಥ ಕಾರ್ಯಗಳಲ್ಲಿ ನಾವು ನನ್ನ ದೇವ್ರು ಕಾಪಾಡ್ತಾ ಇದ್ದಾನಲ್ಲ ಅಂತ ನಾನು ಮಾಡಬಾರ್ದು, ನನ್ನ ಪಾಪಗಳು ನಾನು ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ ಈಗ ಪ್ರಪಂಚದಲ್ಲಿ ಅಂದರೆ ಸ್ತೋತ್ರ. ದೇವರು ಒಂದು ದಿನ ಕೈ ಎತ್ಕೊಳ್ಬೇಕಾಗುತ್ತೆ ನಮ್ಮಲ್ಲಿ ಸ್ತೋತ್ರ. ನಮ್ಮನ್ನಾಗಲಿ ನಿಮ್ಮನ್ನಾಗಲಿ ಪ್ರತಿ ಈ ಲೋಕದ ಪ್ರಪಂಚ ಎಲ್ಲ ಕಡೆಯಲ್ಲೂ ಸ್ತೋತ್ರ ಕಾರ್ಯಗಳನ್ನ ಮಾಡ್ಬೋದು ಸ್ತೋತ್ರ. ಅದಕ್ಕೆ ಮೋಶೆ ಹೇಳ್ತಾನೆ, ಸ್ವಲ್ಪ ತಾಳಪ್ಪ, ನೀವು ಒಂಚೂರು ಅರ್ಜೆಂಟ್ ಮಾಡೋಕ್ಕೋಬೇಡ, ಅಲ್ಲಿ ನೀನು ಕರ್ಕೊಬಂದಿದೆಯಲ್ಲ ಅವ್ರು ಏನು ಅನ್ಕೋಬೋದು, ನಿನ್ನನ್ನು ಕೆಟ್ಟ ದೇವರು ಅಂತ ಅನ್ಬೋದು, ನಿನ್ನನ್ನು ಕೆಟ್ಟ ಮನುಷ್ಯ ದೇವರು ಎಂಬುದಾಗಿ ಇಸ್ರೇಲನ್ನು ಕರ್ಕೊಂಬಂದು ಅವ್ರು ಸಾಯಿಸಕ್ಕೆ ಕರ್ಕೋಯ್ದಾನೆ ದೇವರು, ಅದೆಂಥ ದೇವರು ಎಂಬುದಾಗಿ ನಿನ್ನ ದೂಷಿಸ್ಬೋದು. ಇವತ್ತ ಕೇಳಿಸ್ಕೊಳ್ಳಿ, ನನ್ನ ಊರಲ್ಲಿ ಇದ್ಬೇಕಾರೆ ಯೇಸ್ವಾಮಿ ನಂಬಿ ಸತ್ತೋದ್ರಂತೆ, ಅದೆಂಥ ದೇವರಪ್ಪ, ನಮ್ಮವನು ನಮಗೆ ಹೇಳಿದ್ರೆ ನಮ್ಮಂದ್ರೆ ನಂಬಿಸಿ, ಅದೆಂಥ ದೇವ್ರು ಹಂಗಾದ್ರೆ, ಯೇಸ್ವಾಮಿ ನಂಬಿರುತ್ತೆ ಸತ್ತೋದ್ರಂತೆ, ಆ ಆಸ್ಪತ್ರೆಯಲ್ಲಿ ಕಾಯಿಲೆ ಇರುತ್ತೆ, ಇನ್ನೊಂದು ಮತ್ತೊಂದು ಅಂತ ಅನ್ಸ್ತಿದ್ರ. ಕಾರಣ ನಾನು ತಪ್ಪು ಮಾಡಿರೋದು, ದೇವ್ರು ತಪ್ಪು ಮಾಡಿಲ್ಲ. ದೇವ್ರು ತಿದ್ದುವನು ಬುದ್ಧಿ ಹೇಳೋನು ನಡೆಸೋನಾಗಿರ್ತಾನೆ. ಇಲ್ಲ ನಾನು ಮಾಡಿದ್ದೆ ನಾನು ಸರಿ ಅನ್ನೋದಾದಾಗ ಅಲ್ಲಿ ನನ್ನ ದೇವರು ಏನು ಮಾಡ್ತಾನೆ, ಏನಾದರೂ ಪರವಾಗಿಲ್ಲ ಎಂಬುದಾಗಿ ನಿಂತ್ಕೊಳ್ತಾನೆ. ಇವತ್ತು ಎಷ್ಟು ಅಲ್ಲಿ ಮೋಶೆ ಕರ್ಕೊಂಡು ಎಷ್ಟು ಜನ ನಾಶವಾದ್ರು, ಮೋಶೆನ ಯಾರು ನಂಬಲಿಲ್ಲ ದೇವ ಮಕ್ಕಳ. ಮಿರಿಯಮಳು ಸಹ ಸ್ವಂತ ಅಕ್ಕನಾದ್ರು ಅಲ್ಲ, ಅಕ್ಕಾಗಿ ತಮ್ಮ ಸ್ವತ್ರ ಕೇಳಿಸ್ಕೊಳ್ಳಿ, ಅವಳು ಸಹ ಗುಂಡುಗುಟ್ಟು ಅವಳು ನಡುನತ್ತಿರು ತನ್ನೆತ್ತುವಂತೆ ಮಾಡಿದ್ದೆವು. ಇವತ್ತು ಪ್ರಪಂಚದಲ್ಲಿ ನಾವೇನು ಮಾಡ್ಕೊಳ್ತೀವಿ, ನಮ್ಮಲ್ಲಿರುವ ಬೆಳಕನ್ನು ನಾವು ಕಾಣದೆ ಬೇರೆ ಕಡೆ ಹುಡುಕ್ತಾ ಹೋಗ್ತೀವಿ ಸ್ತೋತ್ರ. ಬೆಳಕು ಪ್ರಕಾಶದ ಕಣ್ಣಿಗೆ ಕಾಣ್ತಾ ಇಲ್ಲ, ಬೆಳಕು ಅದ್ಭುತ ಮಾಡ್ತಿರೋದು ಕಾಣ್ತಾ ಇಲ್ಲ, ಬೆಳಕು ದೊಡ್ಡ ಕಾರ್ಯಗಳು ಮಾಡ್ತಿರೋದು ನನ್ನ ಕಣ್ಣಿಗೆ ಕಾಣ್ತದೆ ಅಂತಂದರೆ ನನ್ನ ಮನಸ್ಸು ಬದಲಾಗಿದೆ ಎಂಬುದಾಗಿ ಸ್ತೋತ್ರ. ಹಲ್ಲೆಲೂಯಾ. ಈಗಿರಬೇಕಾದ್ರೆ ತಮ್ಮ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟರು, ಅದರಿಂದ ಆತನು ಅವರನ್ನು ಸಂಹರಿಸಲು ಅನ್ನಲು ಆತನು ಆರಿಸಿಕೊಂಡಂಥ ಮೋಶೆ ಮಧ್ಯಸ್ಥಿಕನಾಗಿ ಆತನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದ್ದಾನೆ. ಸಮಾಧಾನ ತೆಗೆದುಕೊಂಡ್ರೆ ನೀನು ಹಿಂಗೆ ಮಾಡ್ಬಿಟ್ರೆ ಹೆಂಗಪ್ಪ ಎಂಬುದಾಗಿ ಓದಿ. ಮತ್ತು ಅವರು ಆ ರಮಣೀಯ ದೇಶವನ್ನು ತಿರಸ್ಕರಿಸಿ, ರಮಣೀಯ ಆತನ ಅಂದ್ರೆ ಏನು? ಸುಂದರ ಸೊಡಗಾಗಿ ಸೊಂಪಾಗಿರುವಂಥ ಆ ರಮಣೀಯ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ, ಇಲ್ಲ ನಾನು ನರಕಕ್ಕೆ ಹೋಗ್ತೀನಿ ಅಂದ ರೀತಿಯಲ್ಲಿ ಮಾಡ್ಬಿಟ್ರೆ ಹೆಂಗೆ ದೇವ ಮಕ್ಕಳ? ನೀನು ಕಾಂಗ್ರೆಸ್ ಕರ್ಕೊಂಡು ಹೋದ್ರದಪ್ಪ, ನೀನು ಅಲ್ಲಿವರೆಗೂ ನಂಬಿಕಸ್ತನಿಗಿರು ಫಸ್ಟು ಅದು ಬಿಟ್ಕೊಂಡು ಹೊಟ್ಟೆ ಕಿಚ್ಚು, ಜಗಳ, ದ್ವೇಷ, ಕಲಾ ತುಂಬಿಕೊಳ್ಳೋದಾದರೆ ನೀನು ಕಾನಂದೇಶಕ್ಕೆ ಓದಿ ಅಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಓದಿ ಎಂಬ ಸ್ತೋತ್ರ ಏನು ಹೇಳ್ತದೆ, ಆತನ ಮಾತನ್ನು ತಿರಸ್ಕರಿಸಿ ಆತನ ಮಾತನ್ನು ನಂಬಲ್ಲ ದೇವ ಮಕ್ಕಳ. ಇವತ್ತು ಸತ್ಯ ಅಂತ ನಾವು ತಿಳ್ಕೊಂಡಾಗ ಸತ್ಯದಲ್ಲಿ ಇದೀವಂತಂದರೆ ನೀನು ಸತ್ಯದಲ್ಲಿ ನಿಲ್ಲ ರೀತಿಯಲ್ಲಿ ನಮ್ಮನ್ನು ಕಣ್ಣಿಗೆ ಕಾಣೋದಾಗಿರ್ತೀವಿ, ನೀನು ಅಸತ್ಯದಲ್ಲಿ ನಿಂತಿದೆ ಎಂಬುದಾಗಿ ನಾವು ಬಿಂಬಿಸೋದಾಗಿರ್ತೀವಿ. ಈ ಪ್ರಪಂಚ ಹೇಗಿದೆ ಅಂತಂದರೆ ಸ್ತೋತ್ರ, ದೇವ್ರ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 3 ಹೇಳ್ತದೆ, ಈ ಲೋಕವು ನಮ್ಮನ್ನು ಏನನ್ಸುತ್ತದೆ ಅಂತ ಹೇಳಿದ್ರೆ ಗೊತ್ತಾ, ಕತ್ತಲೆ ಈ ಲೋಕವನ್ನು ನಮ್ಮನ್ನು ಏನು ಮಾಡಿದೆ ಪರಿಹಾಸ ಮಾಡುವುದೆಂಬುದು ವಾಕ್ಯ ಓದಿ ಕೀರ್ತನೆ ಯೋಹಾನ ಬರೆದ ಸುವಾರ್ತೆ 3 ಬೆಳಕು ನೋಡಿ ಕತ್ತಲೆಯು ಸಹಿಸಲಾರದು. ಬೆಳಕು ಕತ್ತಲೆ ನೋಡಿ ಅಲ್ಲ, ಕತ್ತಲೆ ಬೆಳಕು ನೋಡಿ ಸಹಿಸಲಾರದು ಅಂತ ಹೇಳ್ತದೆ ಸ್ತೋತ್ರ. ವಾಕ್ಯ ಸಿಗ್ತಾ ನಿಮಗೆ ಏನಾರ? ಈ ಕಡೆ ಲಾಸ್ಟ್ ಸ್ಟೇಜಲ್ಲಿ ನೋಡಿ, ಹಾಂ ನೋಡಿ ಸ್ತೋತ್ರ. ಕತ್ತಲೆಯನ್ನು ಎಷ್ಟು ಪ್ರೀತಿಸುವರು ಈ ಪ್ರಪಂಚ ಇದೆ. ಕೆಟ್ಟದನ್ನ ನಾನು ಮಾಡ್ತೀನಿ ಅಂದ್ರೆ ಆ ಪರಲೋಕದ ಬೆಳಕು ನಾನು ಸಹಿಸಕ್ಕೆ ಸಾಧ್ಯವಿಲ್ಲ. ತನ್ನ ದುಷ್ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರ್ಬೋದ್ರಿಂದ
ಬಂದವೆಂದು ಬರುವುದಿಲ್ಲ. ಹಾ ಆದರೆ ಹಾ ಸತ್ಯವನ್ನು ಅನುಸರಿಸಿ ಹಾ ನಡೆಯುವವನು ಹಾ ತಾನು ದೇವರಿಂದ ನಡೆಸಿಕೊಂಡು ಹಾ ತನ್ನ ಕೃತ್ಯಗಳನ್ನು ಮಾಡಿದ್ದನೆಂದು ತೋರಿ ಬರುವಂತೆ ಹಾ ಬೆಳಕಿಗೆ ಬರುತ್ತಾನೆ. ಸತ್ಯಲ್ಲಿ ನಿಂತ್ಕೊಂಡು ಸತ್ಯಲ್ಲಿ ಜೀವಿಸಲಿಕ್ಕೆ ಇಷ್ಟಪಡ್ತಾನೆ, ಸತ್ಯಲ್ಲಿ ಬದುಕಕ್ಕೆ ಇಷ್ಟಪಡ್ತಾನೆ, ಸತ್ಯ ಕಾರ್ಯ ಮಾಡ್ತಾನೆ ಎಂಬುದಾಗಿ ಹೇಳ್ಕೊಳ್ತಾನೆ ನಮ್ಮ ಸ್ತೋತ್ರ. ಹಾಗಿರ್ಬೇಕಾದ್ರೆ ಮಕ್ಕಳ ಆತನು ಆರಿಸಿಕೊಂಡ ಮೋಶ ಆಯಿತು ನಮ್ಮ ಸ್ತೋತ್ರ. ಮತ್ತು ಅವರು ರಮಣೀಯವಾದ ದೇಶ ತಿರಸ್ಕರಿಸಿರು, ಆತ ನಮ್ಮನ್ನು ನಂಬಲಿಲ್ಲ ಅಂತ ಹೇಳ್ತಾರೆ. ತಮ್ಮ ಕೆಳಗೆ ಓದಿಗೀತ ತಮ್ಮ ತಮ್ಮ ಗುಡಾರಗಳಲ್ಲಿ ಗುಣುಗುಡುವಿಕೆ ನೋಡಿ, ಯೆಹೋವನ ಮಾತಿಗೆ ಇಲ್ಲಿ ಗುಣುಗುಡುವಿಕಿದ್ರೆ ಸಹಿ ಸಾಲದೆ ಮಕ್ಕಳ. ಇಲ್ಲ ನೇರವಾಗಿ ಮಾತಾಡಿ, ನೀನು ಹಿಂಗಪ್ಪ ಸರಿಯಿಲ್ಲ, ನೀನು ಈ ಥರ ಇಲ್ಲಪ್ಪ, ನೀನು ಹಿಂಗಿದೆ ಅಂತ ಹೇಳಿ ನಮ್ಮ ಸ್ತೋತ್ರ. ಅದೊಂದು ದೇವ್ರು ಕೇಳ್ತಾನೆ. ಒಳಗೊಂದು ಹೊರಗೊಂದು ಗುಣುಗುಡುವಿಕೆ ನಮ್ಮಲ್ಲಿರಬಾರ್ದು. ಮೋಶೆನ ನೋಡಬೇಕಾದ್ರೆ ಆ ಇಸ್ರಾಯೇಲ್ ಜನರು ಗುಣುಗುಟ್ರು. ಅಲ್ಲಲ್ಲೂಯ್ಯ, ಮೋಶನು ಗುಣಗುಟ್ಟಿದ್ದಾನೆ ನಮ್ಮ ಸ್ತೋತ್ರ. ಬೈಬಲ್ ಓದಿ ನಮ್ಮ ಸ್ತೋತ್ರ. ಅಲ್ಲಲ್ಲೂಯ್ಯ. ಈ ರೀತಿ ನೋಡಿ, ನಿಮ್ಮ ಫ್ರೆಜರ್ನ ನಮ್ಮೇಲೆ ಹಾಕ್ಬೇಕಾದ್ರೆ ನಾವು ಕೂಗ್ತೀವಿ, ಅಯ್ಯೋ ದೇವ್ರೆ ಹಿಂಗೆ ಮಾಡ್ತಾರಲ್ಲಪ್ಪ, ಹಿಂಗಾಯ್ತಲ್ಲಪ್ಪ ಅಂತ. ದೇವ್ರ ಕೋಪಗೊಳಕ್ಕೆ ರೆಡಿ ಇರ್ತಾನೆ. ಕೇಳಿಸ್ಕೊಳಿದ್ದೇವೆ ಮಕ್ಕಳ. ಪ್ರಪಂಚದಲ್ಲಿ ಸೇವೆ ಮಾಡ್ಬೇಕಾದ್ರೆ ಗಮನ ಬರಬೇಕು. ನಿಮ್ದೇನೋ ಕಷ್ಟಗಳನ್ನ ತಮ್ಮದು ಹೊತ್ಕೋಬೇಕಾದ್ರೆ ನಮ್ಮ ಸ್ತೋತ್ರ. ನಾವು ದೇವರೇ ಅಂತ ಹೋಗ್ಬೇಕಾದ್ರೆ ಅವ್ರಿಗಷ್ಟು ನಂಬಿಕೆ ಇಲ್ವಾ ಅನ್ನೋ ರೀತಿ ದೇವ್ರು ಕೇಳ್ತಾ ಹೋಗ್ತಾನೆ. ನಂಬಿಕೆ ಎಲ್ಲೋ ಇತ್ತು. ನಾನು ಅದ್ಭುತಗಳು ಮಾಡಿದ್ದು, ಸೌಖ್ಯ ಮಾಡಿದ್ದು, ಬಿಡುಗಡೆ ಮಾಡಿದ್ದು ಎಲ್ಲವೂ ಏನಾಯ್ತು ಎಂಬುದಾಗಿ ದೇವರು ಅವನನ್ನು ಕೇಳುವಂಥ ಪ್ರಶ್ನೆಗಳು ಬರ್ತಾ ಸ್ತೋತ್ರ. ಅದಕ್ಕೆ ಕೆಲವು ಹೇಳ್ತದೆ, ತಮ್ಮ ತಮ್ಮ ಗುಡಾರಗಳಲ್ಲಿ ಗುಣಗುಟ್ಟಿ ಯೆಹೋವನ ಮಾತಿಗೆ ಕಿವಿಗೊಡೋದಿಲ್ಲ. ಯಾಕೆಂದ್ರೆ ಕಿವಿದ್ರೆ ತಾನೆ ಕಿವಿಗೊಡೋದು ಅನಿಸ್ತದ್ರ. ಅಲ್ಲಲ್ವಯ್ಯ, ಇದರಿಂದ ಆತನು ಅವರನ್ನು ಅರಣ್ಯದಲ್ಲಿಯೇ ಬೀಳಿಸುವೆನೆಂದು ಅವರ ಸಂತಾನವನ್ನು ದೇಶಾಂತರಗಳಲ್ಲಿ ಚದುರಿಸಿ ಅನ್ಯ ಜನಾಂಗಗಳ ನಡುವೆ ನಾಶ ಮಾಡುವೆನೆಂದು ಕೈ ಎತ್ತಿದನು. ದೇವ್ರ ಮಕ್ಕಳು ಚದ್ರಿ ಹೋಗಿರೋದು ಯಾರು? ಇಸ್ರೇಲ್ ಜನರು. ಇವತ್ತು ವಿಗ್ರಹಗಳ ಬಳಿಗೂ ಇನ್ನೊಂದು ದೇವರುಗಳ ಬಳಿಗೂ ಅಡ್ಡ ಬೀಳ್ತಾರೆ ಯಾರು? ಇಸ್ರೇಲ್ ಜನರು. ಅಲ್ಲಿ ದೇವ್ರು ಮಾಡ್ತಾನೆ, ಆ ಅಡವಿ ಮಧ್ಯದಲ್ಲಿ ಚದುರಿಸಲ್ಪಟ್ಟಾಗ ಎಲ್ಲರೂ ಹೋಗಿ ಏನು ಮಾಡ್ರು? ಇದೇ ದೇವರು, ಇದೇ ಕಲ್ಲು, ಇದೇ ಬಂಡೆ, ಈಗ ಆರಾಧಿಸುವಂಥದ್ದೇನಾಗಿದೆ ನಮ್ಮ ಪುರಾತನ ದೇವರು, ಅದೇ ಅಂದ್ಕೊಂಡ್ಕೊಳ್ತಾ ಇದ್ದೀವಿ ಮಕ್ಕಳು. ಅಲ್ಲಲ್ಲಯ್ಯ, ಅಲ್ಲಲ್ಲಯ್ಯ. ಅದು ನಮ್ಮ ದೇವರು, ಇದು ನಮ್ಮ ದೇವರು, ಇದು ನಮ್ಮ ದೇವರು ಅಂತ ಆರಾಧಿಸ್ತಾರೆ. ಮುಸ್ಲಿಮ್ಸು, ಕ್ರಿಶ್ಚಿಯನ್ ಧರ್ಮ ಅಂತ, ಬೌದ್ಧ ಧರ್ಮಗಳಂತ ಈ ಪ್ರತಿಯೊಂದು ತುಂಬಿಕೊಂಡಿರೋದು. ಇಲ್ಲಿ ದೇವ್ರು ಚದಿಸಲ್ಪಟ್ಟಾಗ ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಇವರು ಯಾವಾಗಲೂ ಬದಲಾಗ ಸಾಧ್ಯವಿಲ್ಲ ಅಂತಂದಾಗ ಚದಿಸಲ್ಪಟ್ಟಾಗ ಕೆಳಗೆ ಓದಿ ಏನು ಹೇಳ್ತಾರೆ ವಾಕ್ಯ ಸ್ತೋತ್ರ. ಅವರು ತಮ್ಮ ಬಾಳ್ ಬೇಗುರನ ಸೇವೆಗೆ ಒಪ್ಪಿಸಿ. ಹಲ್ಲೆಲೂಯಾ. ಸತ್ಯ ದೇವರನ್ನ ಬಿಟ್ಟು ಎಲ್ಲಿ ಹೋದ್ರು ಅವ್ರಿಗಾಗಾದ್ರೆ? ಬಾಳ್ ಬೇಗುರನ ಸೇವೆಗೆ. ಇವರೇ ಸೇವೆ ನೋಡಿ, ದೇವ್ರ ಸೇವೆ ಬೇಡ, ಈ ಸೇವೆಗೆ ಹೋಗ್ತಾರೆ. ಇವಾಗ ಪ್ರಪಂಚಗಳಲ್ಲಿ ದೇವರ ಕಾರ್ಯಲ್ಲಿ ದೇವರ ಸೇವೆ ಹೆಸರಷ್ಟೇ. ಆದರೆ ಬಾಳು ಪೇಗೋರು ದೇವಗಳ ಸೇವೆಗೊಳ್ಟು ಏನು ಮಾಡ್ತಾರೆ? ಜಂಡ ಮೂರ್ತಿ, ಹುಲ್ಲು ತಿನ್ನುವ ಮೂರ್ತಿಗಳಿಗೆ ಇವತ್ತು ಅಡ್ಡಡ್ಡ ಉದ್ದುದ್ದ ಬೀಳ್ತಾ ಇದ್ದೀವಿ. ಅಲ್ಲಲ್ಲಯ್ಯ. ಅವುಗಳ ಮೇಲೆ ಕಾಲ ತುಳಿದ್ರೆ ಅದ್ಭುತ, ಅವು ನೆಕ್ಕಿದ್ರೆ ಅದ್ಭುತ, ಅವು ಬಸವ ಮಾತಾಡ್ದ ಇನ್ನೊಂದು ಮಾತಾಡ್ದ ಹೇಳ್ಕೊಂಡು ಜೀವಿಸ್ತಾ ಇದ್ದೀವಿ ಮಕ್ಕಳ. ಎಂಥ ಪ್ರಪಂಚ ನಾವಿದ್ದೀವಿ. ಇದೆಲ್ಲ ಈ ಕಾಲದಲ್ಲಿ ನಡೆದಿರೋದಾಗಾದ್ರೆ ಆ ಕಾಲದಲ್ಲಿ ನಡೆದಂಥ ಘಟನೆಗಳು ಗೊತ್ತೇವೆ ಮಕ್ಕಳ. ಇದೀಗ ಮುಂದುವರಿತಾ ಹೋಗ್ತಾ ಇದೆ. ನಾವು ಅರ್ಥ ಮಾಡ್ಕೋಬೇಕು, ದೇವ್ರು ಜ್ಞಾನ ಕೊಟ್ಟಿದ್ದ ನಮಗೆ. ನಾವು ಯಾಕೆ ಇವ್ರು ಹಿಂಗಂತಂದ್ರೆ ಅವ್ರ ದೇವ್ರ ವಾಕ್ಯದಲ್ಲಿ ಇಸ್ರೇ ನಡಿಲ್ಲ, ಈ ಪ್ರಪಂಚ ನಡೀಲಿಕ್ಕಾಗುತ್ತಾ? ನಾವು ಅದನ್ನು ತಿದ್ದುವರಾಗಿರ್ಬೇಕಾಗಿದೆ, ಕೀಡುವರಾಗಿರ್ಬೇಕಾಗಿದೆ, ಎಚ್ಚರಿಸುವರಾಗಿರ್ಬೇಕಾಗಿದೆ. ಹಲ್ಲೆಲೂಯಾ. ಮೋಶೆ ಸಂಗಡ ದೇವ್ರು ಇದ್ರೂ ಸಹ ಮೋಶನಾಗಲಿ ದೇವರು ನಂಬಲಿಲ್ಲ ದೇವ್ ಮಕ್ಕಳ. ಯೇಸು ಸ್ವಾಮಿ ಬಂದಾಗಲೂ ಅದನ್ನೇ ಮಾಡಿದ್ದು. ಆತನ ಪವಿತ್ರಾತ್ಮನ ಒಳಗಿದ್ರೂ ಸಹ ಅವ್ರು ನಂಬಲಿಲ್ಲ. ಇವತ್ತು ಪವಿತ್ರಾತ್ಮ ಇದ್ರೂ ಸಹ ನಮ್ಮನ್ನು ನಂಬ್ತಿಲ್ಲ ಅಂತಂದರೆ ಈ ಪ್ರಪಂಚದೊಳಗಡೆ ನಾವು ಕಣ್ಣಿಗೆ ಕಾಣ್ತಾ ಇಲ್ಲ. ನೀನೇನೋ ಒಂದು ಸೊಳ್ಳೆ ಥರ ಕಾಣ್ತೀವಿ ಅಷ್ಟೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಬೆಟ್ಟದಿರೋ ಮನೆಯೋ ಊರಿಗೆ ಮರೆಯಾಗಿರಲಾರದು ಎಂಬುದಾಗಿ ಹೇಳ್ತದೆ. ಕಂಡೇ ಕಾಣ್ದು ಸಣ್ಣಗಿರಲಿ, ಅದು ದೊಡ್ಡದಾಗಿ ಕಾಣೋದು ದಿನ ಬರ್ತದೆ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಕೆಳಗೋದು ನಮ್ಮ ಸ್ತೋತ್ರ. ಅವರು ತಮ್ಮ ಕ್ರಿಯೆಗಳಿಂದ ಆತನನ್ನು ಕೆಣಕಿದರು. ತನ್ನ ಕ್ರಿಯೆಗೆ ನೋಡಿ, ಯಾವತ್ತು ತಪ್ಪು ಮಾಡಿದ್ಯಾ ಮಾಡ್ಕೊಂಡು ಹೋಗ್ತಾ ಇರು, ಕೆಣಕಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಯೆಶಾಯದಲ್ಲಿ ಹೇಳ್ತದೆ, ನನ್ನ ಮುಂದೆ ಅಂದಿನ ಸಾರು ಕುಡಿಯೋರು, ಕಾರಗಳನ್ನು ಅರಚುವರು ಎಂಬುದಾಗಿ. ಓದಿದ್ರಿಗೆ ತಮ್ಮ ಸ್ತೋತ್ರ, ಯಾರು ಓದಿದ್ರೆ ಕೇಳಿಸ್ಕೊಳ್ಳಿ ಎಂಬ ಸ್ತೋತ್ರ. ನನ್ನನ್ನು ಕೆಣಕೋರಾಗಿದ್ದಾರೆ ಎಂಬುದು ಇರ್ತದೆ. ಇವತ್ತು ಕೇಳಿಸ್ಕೊಳ್ಳಿ, ದೇವ್ರನ್ನ ಕೆಣಕ್ತಾ ಇದ್ದೀವಿ ನಾವು. ಫಸ್ಟ್ ಇಟ್ಕೊಳ್ಳಿ, ನಾವು ಮೊದಲು ಯಾರನ್ನು ಕೆಣಕ್ತಾ ಇದೀವಿ ಅಂತ ಯೋಚನೆ ಮಾಡೋಕ್ಕಾಗ್ತದೆ. ಕೆಣಕಿ ದೇವ್ರನ್ನ ಕೋಪ ಬರ್ಸೋದ್ಮೇಲೆ ನನಗೆ ದೇವ್ರು ಹೊಡೆದ, ಇವನು ದೇವರೇ ಅಲ್ಲ ಅಂತ ಅಂದ್ಕೊಡೋದು ನಮ್ಮ ತಪ್ಪಾಗಿರ್ತದೆ. ಕೆಣಕೋದ್ಕಿಂತ ಅವಿಲ್ಯಡಮಿಸ್ತದ್ರೆ, ಕೆಣಕಿಕ್ಕಿಂತ ಮುಂಚೆ ನನ್ನ ದೇವ್ರು ಯಾರು, ನಾವು ಆರಿಸೋ ದೇವ್ರು ಎಂಥವನೆಂಬುದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವ್ರು ಏನು ಮಾಡಿದ್ರು? ನಿಜವಾದ ಅದ್ಭುತಗಳು ಮಾಡ್ಕೊಬಂದ್ರು ಸಹ, ಸೌಖ್ಯಗಳು ಮಾಡ್ಕೊಬಂದ್ರು ಸಹ ಮತ್ತೆ ಕೆಣಕ್ತಾ ಹೋದ್ರು. ಕೋಪಗೊಳ್ಳಲ್ವಾಗಾದ್ರೆ? ಅಲ್ಲಲ್ವಯ್ಯ.
ಇವತ್ತು ನೀವು ಸುಮ್ಮನೆ ಇದ್ರನ್ನ ನೀವು ಕೆಣಕೆ ಬಂದಾಗ ಕೋಪಗೊಂಡಾಗ ಓ ಇವ್ ಮನುಷ್ಯ ಸರಿ ಇಲ್ಲ ಇವನು ಈ ಥರ ಅಂತ ಅನ್ಕೊಬಿಡೋದು ನಮ್ಮ ತನ ಆಗ್ಬಿಡ್ತದೆ. ಕೆಣಕಿದ್ದು ನೀನೇ ಮತ್ತೆ ಅನುಭವಿಸ್ಕೊಡೋದು ನೀನಾದರೆ ಯಾವ ಪ್ರಯೋಜನಕ್ಕೆ? ಅಲ್ಲೆಲ್ಲೂಯ್ಯ. ಅದಕ್ಕೆ ಹೇಳ್ತದೆ ಮಕ್ಕಳ ಮಿಸ್ತೋತ್ರ, ಆ ವ್ಯಾಧಿಯು ನಿಂತು ಹೋಯಿತು. ಹೇಳ್ತದೆ ಪೀಸ್ ಅದು ಓದ್ಗಿತ್ತಾಗ ಪಿನಾಸನ ತಮ್ಮ ಕ್ರಿಯೆಗಳಿಂದ ಆತನನ್ನು ಕೆಣಕಿದರು, ಅವರಲ್ಲಿ ವ್ಯಾಧಿ ಉಂಟಾಯಿತು. ಫೀನೆಹಾಸನು ಎದ್ದು ಅವರನ್ನು ದಂಡಿಸಲು ಆ ವ್ಯಾಧಿಯು ನಿಂತು ಹೋಯಿತು. ದಂಡಿಸಿದ. ಯಾಕೆ ಹಿಂಗೆ ಮಾಡ್ತಿದ್ದೀರ? ಸುಮ್ಮಿದ್ಬಿಡಿ. ನಿಮ್ಗೆ ಅರ್ಥ ಆಗ್ತಿಲ್ವಾ? ನಿಮ್ಮನ್ನು ಕರ್ಕೊಬಂದು ದೇವ್ರು ಅಲ್ವಾ ಅಂಬುದಾಗಿ ಹೇಳ್ಬೇಕಾದ್ರೆ ವ್ಯಾಧಿಯು ಏನಾಯ್ತು? ನಿಂತು ಹೋಯಿತು. ಕೆಳಗೋದಿ ಅವನಿಸ್ತಿದ್ರ ಅವನು ಮಾಡಿದ್ದು ತಲತಲಾಂತರಕ್ಕೂ ನೀತಿ ಎಂದು ಎಣಿಸಲ್ಪಟ್ಟಿತು. ಕೇಳಿಸ್ಕೊಂಡ್ರದೇ ಮಕ್ಕಳ, ಸತ್ಯ ಹೇಳುವನು ಖಾರವಾಗಿ ಮಾತಾಡ್ಬೋದು. ಅವನು ಇವನು ನಿಮ್ಮನ್ನ ದೂಷಿಸಲಿಕ್ಕಲ್ಲ, ನೀವು ದೇವಸ್ಥಾನದಲ್ಲಿ ಬರಲಿ ಅನ್ನೋಕ್ಕೋಸ್ಕರ. ಕಾರದ ಅದಕ್ಕೆ ಬದುಕ್ತೇಳೋನು ಬೈತೇಳ್ದ, ಲೆಕ್ತೇಳೋನು ಕೆಳಕ್ಕೆ ಹೇಳ್ದ ಅಂತ ಹೇಳ್ತೀವಿ ಮಿಸ್ತ್ರ. ನಾವು ಯಾವಾಗ ಕಾರ ಮಾತಾಡ್ತೀವೋ ನಿಮ್ಮನ್ನ ಕಳ್ಳ ಅಂತಲ್ಲ, ಬದಲಾಗಿ ನಾನು ಪರಲಕ್ಕೆ ಹೋಗೋಣ, ನೀವು ಪರಲಕ್ಕೆ ಹೋಗೋಣ. ಕರ್ತನ ಸನ್ನಿಧಿ ಇವತ್ತ ನಾವು ಆರಾಧಿಸ್ತಿರೋದು ನಮ್ಮ ದೇವರಾಜ ನಿಲ್ಲಲಿಕ್ಕೋಸ್ಕರ, ಕರ್ತನ ಸೇವೆ ಮಾಡಲಿಕ್ಕೋಸ್ಕರ, ಕರ್ತನ ಸನ್ನಿಧಿ ಕೂರಲಿಕ್ಕೋಸ್ಕರ. ಏನೋ ಆಸ್ತಿ ಹೊಡ್ಕೊಳ್ಳಲಿಕ್ಕೋ, ಕೊಳ್ಳೆ ಹೊಡ್ಕೊಂಡು ಬಾಚ್ಕೊಂಡು ಹೋಗಲಿಕ್ಕೋ ಯಾರ್ದು ಅಲ್ಲ. ನಾವು ದೇವ್ರ ಸನ್ನಿಧಿಯಲ್ಲಿ ನೆಮ್ಮದಿಯಾಗಿ ಸಮಾಧಾನ ಇರಲಿಕ್ಕೋಸ್ಕರ ದುಡಿತಿದ್ವಿ, ಫೈಟಿಂಗ್ ಆಡ್ತಿದ್ದೀವಿ ಮಿಸ್ತೋತ್ರ. ರಣರಂಗದಲ್ಲಿ ಯುದ್ಧದಲ್ಲಿ ನಿಲ್ಲಬೇಕಾದ್ರೆ ಒಬ್ಬನೇ ಜಯ ಒಂದು ಎಂಬುದು ಹೇಳ್ತಾರೆ ಮಿಸ್ತೋತ್ರ. ಈ ಜಯವನ್ನು ನಾವು ಹೊಂದಬೇಕನ್ನೋದ್ರೆ ನಮ್ಮ ಸಭೆಯು ಕರ್ತನ ವಾಕ್ಯದಂತೆ ಕೇಳಬೇಕಾಗಿದೆ, ನಿಯಮಗಳನ್ನ ಪಾಲಿಸಬೇಕಾಗಿದೆ ಮಿಸ್ತೋತ್ರ. ಅದಕ್ಕೆ ಹೇಳ್ತದೆ ಅವನು ಮಾಡಿ ತಲತಾಂತರವು ನೀತಿಯನ್ನು ತಿಳಿಸಪಡಿ ಮುಂದೋಣ. ಮತ್ತು ಅವರು ಮೆರಿಬದ ಪ್ರವಾಹ ಸಮೀಪದಲ್ಲಿ ಆತನನ್ನು ರೇಗಿಸಿದರು. ಮೆರಿಬಾ ಪ್ರಭಾವದಲ್ಲಿ ಮಿಸ್ತೋತ್ರ ಆತನ ಏನು ಮಾಡ್ರು? ರೇಗಿಸುವಂಥದ್ದು. ಆ ವಾಕ್ಯಗಳು ನೀವು ಓದಿ ಮಿಸ್ತೋತ್ರ ಎಷ್ಟು ರೇಗಿಸ್ತಾರೆ ಎಂಬುದಾಗಿ. ದೇವರು ಹಾವುಗಳ ಮುಖಾಂತರ ಅವ್ರನ್ನ ಕಚ್ಚಿ ಸಾಯಿಸುವಂಥ ಅಧಿಕಾರ ಕೊಟ್ಟಿದ್ದಾರೆ ಮಕ್ಕಳ ಮಿಸ್ತೋತ್ರ. ಹಲಲಯ್ಯ, ಎಂಥ ಕ್ರೂರತೆಗೆ ಒಳಪಡಿಸ್ತಾರೆ ಅಂದರೆ, ನೀವು ಎಷ್ಟು ದೇವ್ರು ರೇಗಿಸಿದ್ರು ಅಂಥ ಕಷ್ಟಗಳು ಅನುಭವಿಸ್ತೀರ. ಆಗ ಅಯ್ಯೋ ದೇವ್ರು ನಮ್ಗೆ ಈ ಥರ ಕಷ್ಟ ಬಂತ, ನಂಗೆ ಇಂಥ ರೋಗ ಬಂತ ಅಂದ್ಕೊಳಕ್ಕೆ ಹೋಗಬೇಡಿ. ಪ್ರಪಂಚದಲ್ಲಿ ನಿನಗೂ ಅನ್ಯನಿಗಿಂತಲೂ ಕ್ರೂರವಾದ ರೋಗಗಳು ಬಂದಾಗ ನಿನ್ನ ಜೀವಿತ ಏನಾಗಿರ್ತದೆ ಗೊತ್ತಾ? ಏನಪ್ಪ ಇದು, ಯೇಸು ಸ್ವಾಮಿ ನಂಬಿದು ಈ ಪರಿಸ್ಥಿತಿ ಬಂತ, ಈ ಸ್ಥಿತಿ ಬಂತ ಎಂಬ ಕ್ರಿಯೆಗಳೊಳಪಡ್ತೀವಿ. ಅದಕ್ಕೆ ಹೇಳ್ತದೆ ವಾಕ್ಯ, ಮೆರಿಬ ಪ್ರವಾಹದಲ್ಲಿ ಆತನು ರೇಗಿಸಿದರು, ಅವರ ದೆಸೆಯಿಂದ ಮೋಶೆಗೆ ಕೇಡು ಉಂಟಾಯಿತು. ಸಹಿಸಲ್ಲ ದೇವ್ರದ್ರ ಮಕ್ಕಳ. ನೀನೇನು ಮಾಡಿದ್ಯಾ, ನೀನೇನು ಇದು ಮಾಡಿದ್ಯಾ, ನೀನು ನಮ್ಮನ್ನು ಏನು ಮಾಡೋಕ್ಕಾಗುತ್ತೆ, ನಿನ್ನ ಕೆಲ ಏನು ಮಾಡೋಕ್ಕಾಗುತ್ತೆ? ಇಸ್ ಲೋಡ್ ಇನ್ ಮೇಲ ಪವರ್ ಅಮಿಸ್ತತ್ರ. ನಂಬಿಕೆ ಇರಲೇ ಹಾಗಲ್ಲ ಅಂತ ಎಷ್ಟೊತ್ತು ದೇವ್ರಿಗೆ ಕಣ್ಣು ರೆಪೆ ಮಾಡಿಸ್ ರೆಡಿ ಮಾಡಿಬಿಡ್ತಾನೆ ಎಲ್ಲವನ್ನೂ. ಆದರೆ ಯಾಕೆ ಹಾಗಲ್ಲ ಅನ್ನೋದಕ್ಕೆ ಒಂದು ಬೆಳಗಿನ ವೇಳೆದು ಅಮಿಸ್ತತ್ರ ಆತನ ಕಾರ್ಯ ಬೇಕು, ಸಂಕಲ್ಪನ ಬೇಕು. ಅಲ್ಲಿವರೆಗೂ ನಾವು ಕಾಯಬೇಕಾಗಿದೆ. ಎಣಗಾಟಗಳು, ಸಂಕಟಗಳು, ದೆಸೆಯಿಂದ ನಾವು ಇರಬೇಕಾಗ್ತದೆ. ಎಲ್ಲವೂ ರೂಟ್ ಕ್ಲಿಯರ್ ಆದಾಗಲೇ ಎಲ್ಲ ಕಾರ್ಯಗಳು ಸರಿದಲ್ಪಡ್ತಾವೆ ಮಕ್ಕಳ ಮಿಸ್ತೋತ್ರ. ಅದಕ್ಕೆ ಹೇಳ್ತೀವಿ ಅವರ ದೆಸೆಯಿಂದ ಮೋಶೆಗೂ ಕೇಡು ಉಂಟಾಯ್ತು. ಮುಂದೋಣ. ಅವರು ದೇವರ ಆತ್ಮನಿಗೆ ವಿರೋಧವಾಗಿ ನಿಂತಿದ್ದರಿಂದ ಮೋಶೆ ದುಡುಕಿ ಮಾತಾಡಿದರು. ತಡ್ಕೊಳಕ್ಕಾಗಲ್ಲ. ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ? ಅಲ್ಲಯ್ಯ, ನೋಡಿದ್ರು ಮಕ್ಕಳ, ನಮ್ಮ ನರಕ ಕರ್ಕೋರು ಯಾರೋ ಇಂಥವ್ರಾಗಿರ್ತಾರೆ. ಏನು ಮಾತಾಡಬಾರ್ದು. ಇದ್ದದ್ದು ಸಹ ನೀವೇನು ಮಾತಾಡಿಲ್ಲ, ಏನು ಮಾಡೋಕ್ಕಾಯ್ತು, ನೀವೇನು ಮಾಡೋಕ್ಕಾಗತ್ತೆ, ನಿಮ್ಮ ಸೇವೆ ಎಂಥದ್ದು, ನೀವು ಹೆಂಗಿದ್ದೀರಾ ನೋಡಿ ಅಂತ ಅಂದಾಗ ಕೋಪಗೊಂಡಾಗ ನಾವೇನು ಮಾಡ್ತೀವಿ? ದೇವ್ರ ಹತ್ರ ಏನೇನೋ ಮಾತಾಡ್ಬಿಡ್ತೀವಿ. ತಡೆಯೋಕ್ಕಾಗದೆ ನ್ಯಾಯ ತೀರ್ಪಿಗೆ ಗುಳಾಗ್ತೀವಿ. ನಿನ್ನ ಕರ್ಕೊಬಂದ್ರು ನಾನೇ, ನಿನ್ನ ನಡೆಸು ಅಂತ ಹೇಳಿದ್ರು ನಾನೇ, ನಿನ್ನ ಮುಖಾಂತರ ಎಲ್ಲ ಕಾರ್ಯ ಮಾಡಿ ನೀನು ನಂಬಿಕಿಲ್ಲ ಅಂದರೆ ನಾನು ಇನ್ನೇನು ಮಾಡಲಿ? ಅರ್ಥ ಆಯ್ತಾ ಕುಮಾರಸ್ವಾಮಿ ಪೂಜಾ ಗೀತಾ ಸ್ತೋತ್ರ? ಪರೀಕ್ಷಿಸಕ್ಕೆ ಹೋಗಬೇಡಿ ದಯವಿಟ್ಟುವೆ. ನಿಮಗೆ ಇಲ್ಲಿ ಕಷ್ಟ ಇರ್ಬೋದು, ತಡ್ಕೊಳ್ಳಿ. ಆದರೆ ದೇವ್ರನ್ನ ಪರೀಕ್ಷಿಸಕ್ಕೆ ಯಾಕೆಂದ್ರೆ ಸೇವಕನಿಗೆ ತೊಂದರೆ ಆಗ್ತದೆ. ಇದನ್ನು ಮೈನಸ್ ಮಾಡೋನು ಸೈತಾನಾಗಿರ್ತಾನೆ. ಅದಕ್ಕೆ ಏನು ಮಾಡಾಯ್ತು? ಅವನು ಸೇವೆ ಮಾಡ್ತಾನೆ ಅಂತ ಹೇಳ್ಕೋದು. ಒಬ್ಬನಿಗಿರೋದು ಎಷ್ಟು ಜನಕ್ಕೂ ಸಂಪೂರ್ಣ ಕಪಟಿ ನೀರು ಹೋಗ್ಕಣಿ ನನ್ನ ಮನ ತಳಲವಳು ಅವರ ಸಲಕತ್ತಿನ ಮಳೆ ಪೀರಿತ ಲಾಗಡಿಸಿ ಲಾರ್ಡ್ ಅಮಿಸ್ ಲಾರ್ಡ್ ಮಿಸ್ ಪವರ್. ನೀನು ಆತನ ಪವರ್ ನೀನು ನೋಡಿಲ್ಲ ಇನ್ನು ಸ್ತೋತ್ರ. ಆತನ ಕಾರ್ಯಗಳು ನೀನು ನೋಡಿಲ್ಲ ನಿನ್ನ ಕಣ್ಣಿಗೆ. ಕರ್ತನ ಕಣ್ಣಿಗೆ ಎಲ್ಲವೂ ಕಾಣ್ತಾ ಇದೆ ಸ್ತೋತ್ರ. ಅಂದ್ಕೊಂಡು ಗೇರಿ ಮಾಡೋದು. ಇವತ್ತು ಸಭೆ ಇವತ್ತು ಇವ್ರು ಏನು ಮಾಡ್ತೀರಿ? ಅವನ ಕೇಳಿ ಏನಾಗುತ್ತೆ ಬಿಡೋದ್ರಾಗಿ 2 ಜನ ಏನೋ ಹೋಗ್ತಾ ಹೋಗ್ತಾರಂತೆ ಅಣ್ಣ ತಮ್ಮದ್ರಿ ಅವರು. ಆಯಿತಾ?
ಸೇವೆ ಅಂತ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ಯಾರು ಸಾರ್ತಾನೆ ಅವಿ ಲೋಡಿ ಅನ್ಸದ್ರ ಅಂದ್ಕೊಂಡು ಜೀವಿಸ್ತಾ ಇದ್ದಾರೆ ದೇವ್ರ ಮಕ್ಕಳ. ಹಂಗೆ ಅಂದ್ಕೊಳ್ಳಿ ದೇವ್ರ ಮಕ್ಕಳ. ಅವ್ರ ಕುಟುಂಬದವರೇ ಆರಾಧಿಸ್ತಾರೆ ಅಂತ ತಿಳ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಯಾಕಂದರೆ ದೇವ್ರ ಮಕ್ಕಳ, ಮೋಶೆಗೆ ಕೇಡು ಉಂಟಾಗಿದೆ ಗೊತ್ತಾ? ಆ ಮಾತುಗಳು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ದೇವರ ಹತ್ರ ಗುನುಗುಟ್ಟ, ದೇವರ ಕೋಪ ನೆತ್ತಿಗೆ ಎತ್ತು. ಇವತ್ತು ಅಂಥ ಪ್ರಪಂಚದಲ್ಲಿದ್ದೀವಿ. ಇವತ್ತು ಸಂಸೋನನು ಎಷ್ಟು ಶಕ್ತಿವರ್ಷರನು ಒಬ್ಬ ಸ್ತ್ರೀಯ ಮುಖಾಂತರ ಹಾಳಾಗಲಿಕ್ಕೆ ಕಾರಣ ಅವಳು ಮಾಡುವಂಥ ಒಂದೊಂದು ಚುಚ್ಚು ಮಾತುಗಳು. ಇವತ್ತು ನಿಮ್ಮನ್ನು ಚುಚ್ಚುತ್ತಾ ಇದ್ದಾರಾ? ತಲೆಗೆ ತೊಳ್ಕೋಬೇಡಿ, ಗಲಿಬಿಲಿ ಒಳಗೆ ಹೋಗಬೇಡಿ. ಇವತ್ತು ಯಾರೋ ಅಂದ್ರು ದೇವ್ರೇ ಅಂತಂದು ನಾನು ದೇವ್ರಕ್ಕೆ ಹೋಗ್ಬೇಕಾರೆ ದೇವ್ರ ರೋಷಗಳದ್ದು ಯಾಕೋತಿ ಇದಕ್ಕೆ ಈ ಬರ್ತಿರೋ ವಿಷಯಗಳೇನೋ ರೋಷ ಅಗ್ನಿಯಾಗಿ ಉರಿತಿರೋಂಥದ್ದು. ನಿನ್ನನ್ನು ದೇವ್ರು ಹಿಂಗೆ ಅಂತಾರಪ್ಪ, ನಾನು ಈ ಥರ ಅಂತರ ಕಟ್ತಾನೆ, ನಾನು ಅವಮಾನಿಸ್ತಾರಪ್ಪ, ನಾನೇನು ಇಲ್ದವನಂತಪ್ಪ, ನಾನು ಈ ಥರ ಮಾತಾಡ್ತಾರಪ್ಪ ಅಂತ ಅನ್ನುವಾಗ ದೇವ್ರ ಕೋಪಗೊಳ್ತಾ ಹೋಗ್ತಾನೆ ಮಕ್ಕಳ. ರೇಗಿಸುವಂಥದ್ದು ಯಾರಿಗೆ? ದೇವ್ರಿಗೆ ರೇಗಿಸ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು. ಇದು ನಾವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಏನು ಕರ್ತನ ಮಾಡಿದಂಥದ್ದು, ಆ ಮೇರಿ ಬದಲು ಮಾಡಿದಂಥ ಕಾರ್ಯಗಳೇಂತ ಕೇಳ್ಬೋದು ನಮ್ಮ ಹತ್ರ. ಅನ್ಯ ಜನಾಂಗದವರನ್ನು ಸಂಹರಿಸಬೇಕೆಂಬ ಯೆಹೋವನ ಆಜ್ಞೆಗೆ ಅವಿಧೇಯರಾಗಿ ಅವರೊಡನೆ ಕೂಡಿಕೊಂಡು ಅವರ ದುರಾಚಾರಗಳನ್ನು ಕಲಿತುಕೊಂಡರು. ನೋಡಿದೇವ ಮಕ್ಕಳ, ನೀನು ಯಾರ ಜೊತೆ ಇರ್ಬೇಡ ಅಂತ್ಯದಲ್ಲಿ ಇರಕ್ಕೆ ಹೋದ್ರೆ ಹೆಂಗೆ ಸಹಿಸ್ಕೊಳಕ ದೇವ್ರ ಕೇಳಿ. ನೀನು ಕ್ರಿಸ್ತ ನಮಗೆ ಇಜ್ಜೋಳಾಗಬೇಡ ಅಂತ ಹೇಳ್ತೇವೆ, ಮತ್ತೆ ಪುನಃ ಅನ್ಕೊಳ್ಕೊತ ಹೋಗ್ತಿದೀಯಾ? ಸಹಿಸ್ತಾನೆ ದೇವರು. ವಾಕ್ಯ ಗಮನಿಸ್ತಾ ಇದ್ದೀರಾ? ಅನ್ಯ ಜನರನ್ನು ಸಂಹರಿಸಬೇಕೆಂಬ ಯೆಹೋವನ ಆಜ್ಞೆ ಅವಿಧೇಯರಾಗಿ ನೋಡಿ, ಅಲ್ಲಿ ಅವರು ಶತ್ರುವನ್ನು ತಿಳ್ಕೊಳ್ಬೇಕಾದ್ರೆ ಯಾಕೋಬರ ಏನೋ ಕೀರ್ತನೆ ಎಷ್ಟು 131 ಹೇಳ್ತದೆ, ನಿನಗೆ ವಿರೋಧಿಗಳು ನಿನ್ನ ದ್ವೇಷಿಸುವವರನ್ನು ನಾನು ದ್ವೇಷಿಸ್ತೇನೆ ಅಂತ ಹೇಳ್ತದೆ. ಅನ್ಯ ಜನರು ವಿರೋಧಿಗಳಪ್ಪ. ಹಲ್ಲೆಲೂಯಾ. ಅದಕ್ಕೆ ಕೋರಿತ ಪತ್ರಿಕೆಯಲ್ಲಿ ಹೇಳ್ತದೆ, ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಕೊಟ್ಟರೆ ಮಾತುಗಳೇನು? ಕ್ರಿಸ್ತ ನಂಬಿಕೆಯೊಳಗೆ ಇಜ್ಜೋಡಾಗಬೇಡ. ನಂಬುವುದ್ರ ಪಾಲುಗಾರಿಕೆ ಏನು? ಬೆಳಕು ಕತ್ತಲೆ ಐಕ್ಯವೇನು? ನಿಂಗೆ ಸಂಬಂಧ ಏನಿದೆ? ಒಕ್ಕು ಬಳಕೆ ಮಾಡೋದು ಏನಿದೆ? ನೀನು ಜೀವ ಸ್ವರೂಪನ ಮಗನು. ನಾವು ದೇವರ ಮಕ್ಕಳಾಗಿದ್ದೇವೆ. ಸೈತಾನಕ್ಕೂ ಸಹ ಒಡನಾಟ, ಅಣ್ಣ ಸಂಬಂಧರ, ಬಂಧುವರ್ಗನ, ಬಾಂಧವರನ ಅಲ್ಲ, ಅವನು ವೈರಿ. ಆ ವೈರಿ ಸಂಗಡ ನೀನು ಸೇರ್ಕೊಳ್ಳೋದು ಏನಿದೆ? ಇದು ದೇವ್ರ ಕೋಪ ಬರ್ತಾ ಇದೆ. ಇವತ್ತು ಕೋಪದ ಎಷ್ಟು ಜನ ನಾಶಿಸಿ ಹೋಗಿದ್ದಾರೆ ದೇವ್ರ ಮಕ್ಕಳ. ನಾನು ಅದೇ ಕೋಪಕ್ಕೆ ನಾನು ತುತ್ತಾಗ್ತೇನೆ ಅಂತಂದರೆ ದೇವ್ರೇನು ಮಾಡೋಕ್ಕೆ ರೆಡಿದಾನೆ? ಮಾಡ್ತಾನೆ. ಅಮ್ಮ ಸ್ತೋತ್ರ. ಈ ಬೈಬಲಲ್ಲಿ ಅದೇ ಸತ್ಯ. ಅಮ್ಮ ಸ್ತೋತ್ರ. ಯಾಕೆ ಅಂದರೆ ದೇವ್ರ ಮಕ್ಕಳು ಹೇಳ್ತಾರೆ, ಅನ್ಯ ಜನರನ್ನು ಸಂಹರಿಸಬೇಕೆಂಬ ಯೆಹೋವನ ಹಾಗೆಯೇ ಅವಿಧೇಯರಾಗಿ ಅವರೊಡನೆ ಕೂಡಿಕೊಂಡು, ನೋಡಿದ್ರ ಹಲ್ಲೆಲೂಯಾ, ಕೂಡಿಕೊಂಡು ಓದಿ ಅವರ ದುರಾಚಾರಗಳನ್ನು ಕಲಿತುಕೊಂಡು ಅವರ ಮಾಡಿದ ಪಾಪ ಕೃತ್ಯಗಳಲ್ಲಿ ತೊಡಗುದಾದ್ರೆ ಹೆಂಗೆ? ಅಮ್ಮ ಸ್ತೋತ್ರ. ನಿನ್ನನ್ನು ದೇವ್ರಂತ ಆರಿಸ್ತಾ ಇದೀಯಾ? ಅದು ಇಲ್ಲೊಳಗೆ ಹೋಗಿ ಏನು ಮಾಡ್ತಿದ್ಯಾ? ದುರಾಚಾರಿಗಳಿಗೆ ಒಪ್ಪಂದಗಳು ಮಾಡ್ಕೊಳ್ತಿದ್ಯಾ, ಅವರಂತೆ ಮಾಡ್ಕೊಂಡು ಅವರಂತೆ ಜೀವಿಸ್ತಾ ಇದೀಯಾ. ನಿನ್ನ ಕರ್ಕೊಬಂದ್ರೆ ಯಾರು? ನೀನು ಸೇರ್ತಿರೋದು ಯಾರ ಜೊತೆಯಾ? ಇದನ್ನು ನಾವು ತಿಳ್ಕೊಬೇಕಾಗಿದ್ದೇವೆ ಮಕ್ಕಳ. ಮೆಸ್ತೋತ್ರ. ಪ್ರಪಂಚ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಅದನ್ನೇ ಅರ್ಥ ಮಾಡ್ಕೊಂಡ್ರೆ ನಾವು ಮನುಷ್ಯ ಜ್ಞಾನದಲ್ಲ, ಪರಲೋಕದ ಜ್ಞಾನ ಹೊಂದ್ಕೊಳ್ಳಿ. ಆ ಪರಲೋಕ ಜ್ಞಾನ ನಿಮ್ಮ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಅಜ್ಞಾನದಲ್ಲಿ ನಡೆಯೋದಕ್ಕಿಂತ ಪರಲೋಕ ಜ್ಞಾನದಲ್ಲಿ ನಡೀರಿ. ಬೇಕಾದ್ರೆ ಇಬ್ಬರೇ ಅಷ್ಟು ಯಾಕೋಬರ ಪತ್ರಿಕೆ 2 ಓದಿ, ಪರಲೋಕದ ಜ್ಞಾನ ಎಂಥದ್ದು ಎಂಬುದು ಅದು ಚೆನ್ನಾಗಿ ನುಡಿತಾ ಹೋಗ್ತದೆ. ಅಮ್ಮ ಸ್ತೋತ್ರ. ಹೀಗಿರುವಾಗ ಅವರು ವಿಗ್ರಹಗಳನ್ನು ಸೇವಿಸಿದರು ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ವಿಗ್ರಹಗಳಿರಲಿಲ್ಲ. ಐಗುಪ್ತದಲ್ಲಿ ಅವನು ಪರವನ ಸೈನಿಕ ಕೆಲಸ ಮಾಡಿಕೊಂಡು ಪುಕ್ಕರ್ ಜುಡಿಸಿದ್ರು. ಯಾವ ವಿಗ್ರಹ ಹೊತ್ಕೊ ಬಂದಿಲ್ಲ. ಇಲ್ಲಿ ವಿಗ್ರಹಗಳ ಸಂಬಂಧಗಳು ಬಂದಾಯ್ತದೆ ಮಕ್ಕಳ. ಹೋಗ್ತಾ ದಾರಿ ಸಿಗ್ತಾವೆಲ್ಲವೇ ನಿಮ್ಮ ಕಣ್ಣಿಗೆ. ಹಲ್ಲೆಲೂಯಾ. ಈ ಪ್ರಪಂಚ ಹಾಗಿರುತ್ತೆ ಮಕ್ಕಳ. ಮೋಸ ಮಾಡೋರು ನಿಮ್ಮ ಮಧ್ಯದಲ್ಲಿ ನಿಂತ್ಕೊಂಡೇ ಕಾರ್ಯ ಮಾಡ್ತಾ ಇರ್ತಾರೆ, ಬೀಸ್ತಾ ಇರ್ತಾರೆ. ಹಾಗಿರ್ಬೇಕಾದ್ರೆ ಅವ್ರೇನು ಮಾಡಿದ್ರು? ಅವರ ವಿಗ್ರಹಗಳು ಸೇವಿಸಿದ್ರು. ಅವರಿಗೆ ಏನಾಯ್ತು? ಯಾವುದಾಗಿದ್ದು ಕೇಳಿಸ್ಕೊಳ್ತೀವಿ ಮಕ್ಕಳ. ದೇವ್ರನ್ನ ಬಿಟ್ಟು ಸೃಷ್ಟಿ ಮಾಡಿದ ವಸ್ತುಗಳನ್ನು ಆರಾಧಿಸ್ತಾ ಇದ್ದೀವಿ ಅಂದರೆ ದೇವ್ರು ಎಷ್ಟು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಾದ್ರೆ? ಕೆಣಕ್ತೀನಿ ಅಂತ ಇನ್ನೂ ಕೆಣಕ್ತಾ ಹೋದ್ರೆ ಖಂಡಿತ ದೇವ ಮಕ್ಕಳ ಯಾವ ದೇವರು ಸಹಿಸೋಕ್ಕಾಗಲ್ಲ. ಇದು ನಮ್ಮನ್ನು ಎಚ್ಚರಿಸುವಂಥ ಗಂಟೆ ಆಗಿದೆ ದೇವ ಮಕ್ಕಳ. ದಯವಿಟ್ಟು ನೀವು ಎಷ್ಟೇ ಕಷ್ಟದಲ್ಲಿರಲಿ, ಸಮಸ್ಯೆಗಳಿರಲಿ, ನಿಮ್ಮ ಸಮಸ್ಯೆಗಳ ಮುಂದೆ ಕಣ್ಣೀರು ತಾಗೋಗಿರಲಿ, ದೇವ್ರ ಮತ್ತು ದೂಷಿಸೋಕೆ ಹೋಗಬೇಡಿ.
ಈ ಪ್ರಪಂಚ ನಿಮ್ಮನ್ನು ಬಾಧಿಸುತ್ತೆ, ಕಣ್ಣೀರಿಡಿಸುತ್ತೆ, ವ್ಯಥೆಗಳು ತರ್ತಾರೆ, ನೊಂದನೆ. ಮೊನ್ನೆ ಹೋದ್ರೆ ಏನು ಮನೋವೇದನೆಗಳನ್ನ ಹೇಳಿಕೊಂಡಿರುತ್ತದೆ. ಆಹಾರವೇ ನಮಗೆ ಅನ್ನವಾಯಿತು ಪಾನವಾಯಿತು ಅಂತ ಓದಿರೋ ಸ್ತೋತ್ರ. ಹಲ್ಲೆಲೂಯಾ. ನಾವು ಆ ಸ್ಥಿತಿಲಿ ಬರ್ಬೋದು ದೇವ ಮಕ್ಕಳ. ದೂಷಿಸಕ್ಕೆ ಹೋಗಬೇಡಿ, ಕೋಪಗೊಳಿಸೋಕೆ ಹೋಗಬೇಡಿ. ಯಾಕಂದರೆ ದೇವ್ರ ಮಕ್ಕಳು ಹೇಳ್ತದೆ ಕೆಳಗೊಡೋಣ, ಅವರು ತಮ್ಮ ಗಂಡು ಹೆಣ್ಣು ಮಕ್ಕಳು ಭೂತಗಳಿಗೆ ಬಲಿ ಕೊಟ್ಟರು. ಇವತ್ತು ಭೂತಗಳಿಗೆ ಬಲಿ ಕೊಡ್ತಿಲ್ವಾ? ಆ ದೇವ್ರಿಗೆ ಬಲಿ ಕೊಟ್ಟರು, ಈ ಪ್ರಾಣಿಗಳು ಬಲಿ ಆಗೋದು, ಮನುಷ್ಯ ಬಲಿ ಕೊಡ್ತಾ ಇದ್ದಾರೆ. ಇದೇ ವಾಕ್ಯ ಸತ್ಯ. ಇದನ್ನೇ ಈ ಲೋಕ ನಡೆಸ್ತಾ ಐತೆ. ಭೂತಗಳ ಬಲಿಗೆ ಹೋಗಿ ಬಲಿ ಕೊಡ್ತಾ ಇದ್ದಾರೆ ಅಂದ್ರೆ ದೇವ್ರ ಮಕ್ಕಳ. ಒಬ್ಬ ಮನುಷ್ಯನ ಬೆಲೆ ಗೊತ್ತಿಲ್ಲ ದೇವ್ರ ಮಕ್ಕಳ ಸ್ತೋತ್ರ. ಅಂಥವರಿಗೆ ನಾವು ಬಲಿ ಕೊಟ್ಟು ಒಬ್ಬನ್ನ ಆ ಸೈತಾನಿಗೆ ಬಲಿಷ್ಠರಾಗಿ ಶಕ್ತಿ ಹೊಂದಿಸ್ತಾ ಇದೀವಿ ಅಂತಂದ್ರೆ ಈ ಪ್ರಪಂಚ ಎಂಥದ್ದು ಹಾಗಾದ್ರೆ? ಇದಕ್ಕೆ ಈ ದೇಶವನ್ನು ದೇವ್ರು ಸುಮ್ಮನೆ ಬಿಡ್ಬೇಕಾ? ಈ ಲೋಕದಲ್ಲಿ ಪಾಪ ಮಾಡೋದು ಸುಮ್ಮನೆ ಬಿಡ್ಬೇಕಾ ದೇವ್ರಾಗಾದ್ರೆ? ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಭೂತಗಳಿಗೆ ಕಿವಿ ಬಲಿ ಕೊಟ್ಟರೆ ಮುಂದೋಣ. ಕಾನಾನ್ಯರ ಮೂರ್ತಿಗಳ ಅರ್ಪಣೆಗೋಸ್ಕರ ತಮ್ಮ ಮಕ್ಕಳ ನಿರಪರಾಧ ರಕ್ತವನ್ನು ಸುರಿಸಿದರು. ನಿರಪರಾಧ ಅಂದ್ರೆ ಯಾವ ಪಾಪ ಮಾಡಿದ ರಕ್ತಗಳನ್ನ ದೇವ್ರ ಮಕ್ಕಳ ಆ ಮೂರ್ತಿಗಳಿಗೆ ಬಲಿ ಕೊಡ್ತಾ ಇದ್ದಾರೆ. ಎಂಥ ಪ್ರಪಂಚ ಇದು! ಇವತ್ತು ನಾವು ಆರಾಧಿಸುವ ದೇವ್ರನ್ನ ಅಂತ ಹೇಳ್ಕೊಡ್ತೀವಿ, ಹೋಗಿ ಇಲ್ಲಿ ಬೀಳ್ತೀವಿ. ನಾವು ಸೇವೆ, ನಮ್ಮ ಕರ್ತನ ಕೃಪೆ ಕೊಟ್ಟಿದ್ದಾನೆ, ನಮಗೆ ಅದ್ಭುತ ಮಾಡಿದ್ದಾನೆ, ನಮ್ಗೆ ಸೌಖ್ಯ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ ಅಂತ ಅಂದ್ಕೊಬಿಡ್ತೀವಿ ಸ್ತೋತ್ರ. ಪ್ರಪಂಚ ಇವತ್ತು ಹೆಂಗಿದೆ ಅಂದರೆ, ಎಲ್ಲೋ ಹೋಗ್ತೀವಿ, ಏನೋ ಮಾಡ್ಕೊಬರ್ತೀವಿ, ನಾವು ಅದು ಮಾಡ್ದು ಇದು ಮಾಡ್ದು ಅಂತ ದೇವ್ರು ಸಾಕ್ಷಿ ಕೊಡ್ತೀವಿ. ದೇವ್ ಮಕ್ಕಳ, ಪ್ರಪಂಚದಲ್ಲಿ ಬಹಳ ನೊಂದಿದ್ದೀವಿ ದೇವ್ ಮಕ್ಕಳ. ನಮ್ಮ ಕಣ್ಣು ತೆರೆದಿದೆ ಅಂದರೆ ಪಶ್ಚಾತ್ತಾಪ ಪಡಿರಿ, ಕಣ್ಣು ದೇವ್ರ ಮುಂದೆ ಹಳಿರಿ. ನಾನು ತಪ್ಪು ಮಾಡಿದರೆ ಇನ್ನು ಮುಂದೆ ಇಂಥ ತಪ್ಪುಗಳು ನಾನು ಮಾಡದಂತೆ ನೋಡ್ಕೊಳಪ್ಪ ಎಂಬುದಾಗಿ ಕೇಳ್ಕೊಳ್ಳೋಣ. ಏಕೆಂದರೆ ದೇವ್ ಮಕ್ಕಳ ಸ್ತೋತ್ರ, ನಿನ್ನ ಮಕ್ಕಳ ನಿರಪರಾಧ ರಕ್ತವನ್ನು ಸುರಿಸಿದರು, ಇಂಥ ಕೊಲೆಗಳಿಂದ ದೇಶವನ್ನು ಒಲೆ ಮಾಡಿದರೆ. ಇದೇ ಒಲೆ, ಇನ್ನೇನು ಅಲ್ಲ. ಇಂಥ ಒಲೆ ಮಾಡಿದ್ರಿಂದ ಮುಂದೋಣ ಅವರು ತಮ್ಮ ದುಷ್ಕೃತ್ಯಗಳಿಂದ ಅಶುದ್ಧರಾದರು. ಇದೇ ಅಶುದ್ಧ ಆಗೋದು. ಚೆನ್ನಾಗಿದ್ದರು ಹಾಳಾಗೋದ್ ಕಾರಣ ಏನು? ಇದೇ ಅಶುದ್ಧ. ಅದಕ್ಕೆ ಹೇಳ್ತೀನಿ, ನಿನ್ನ ಪ್ರೀತಿ ಬಲ್ಲೆ, ನಿನ್ನ ಕೃತ್ಯ ಬಲ್ಲೆ, ನೀನು ಜೀವಿಸಲಂತಿದೆಯಪ್ಪ ನನ್ನ ಕಣ್ಣಿಗೆ. ಆದರೆ ಎಲ್ಲರ ಕಣ್ಣಿಗೆ ನೀನು ಜೀವಿಸಲ ಇದ್ರು, ನನ್ನ ಕಣ್ಣಿಗೆ ಸತ್ತಾರಂತಿದೆಯಾ? ಫಸ್ಟ್ ಇದನ್ನು ಬಿಟ್ಟು, ಇದೇ ನಿನ್ನನ್ನು ಅಡ್ಡಿಪಡಿಸ್ತಾ ಇರೋಂಥದ್ದು. ಇದರಿಂದ ಬಿಟ್ಟು ಬಾ. ನಿನ್ನ ಯಜಮಾನ ಲಾವಣ್ಯವನ್ನು ಅಪೇಕ್ಷಿಸಲಿಕ್ಕೆ ಸಿದ್ಧನಾಗಿರ್ತಾನೆ. ನಮ್ಮ ಸ್ತೋತ್ರ. ನಿನ್ನ ಅರಸು ನಿನ್ನನ್ನು ಸಂತೋಷಿಸುವನಾಗಿರ್ತಾನೆ, ನಿನ್ನ ಮಾನಿಸುವನಾಗಿರ್ತಾನೆ, ನಿನ್ನ ಗೌರವಿಸುವನಾಗಿರ್ತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾನೆ, ನನ್ನ ಕಡೆ ತಿರುಗಿಕೊಳ್ಳಿರಿ, ಪುನಃ ನಿಮ್ಮ ಕಡೆಗೆ ತಿರುಗಿಕೊಳ್ಳೋನು. ಸೈತಾನ ಗದರಿಸಿರಿ, ಸೈತಾನ ಬಿಟ್ಟು ಓಡಿ ಹೋಗೋಣ ಅಂತ ಹೇಳ್ತಾನೆ. ಸ್ತೋತ್ರ. ಇಂಥ ಕಾರ್ಯಗಳನ್ನ ಮಾಡಲ ಅಂತಂದರೆ ದೇವ್ರ ಮಕ್ಕಳ, ಮುಂದಿನ ದಿನಗಳಲ್ಲಿ ಈ ಉಪದೇಶವು ನೆರವೇರುವಂಥದ್ದಾಗಿರ್ತದೆ. ಆ ಉಪದೇಶದ ಒಂದೊಂದು ಎಳೆನೂ ಸಹ ದೇವ ಮಕ್ಕಳ ಬಿಚ್ಚಿ 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 ತೋರ್ಸೋನಾಗಿರ್ತಾನೆ. ನಮ್ಮ ಸ್ತೋತ್ರ. ಇವತ್ತು ನಾವು ತಿಳ್ಕೊಬೇಕಾಗಿದೆ, ಪ್ರಪಂಚದಲ್ಲಿ ನನ್ನ ಸೋದರರಾಗಲಿ, ನನ್ನ ಬಂಧುಗಳಾಗಲಿ, ನನ್ನ ಜೊತೆಲಿದ್ದಂಥ ಅಣ್ಣ ತಮ್ಮಂದಿರು ನಾನು ಅದೇ ಉಪದೇಶ ಕೊಟ್ಟಿದ್ದೇವೆ ಸ್ತೋತ್ರ. ಅವ್ರು ಕೇಳಿದವರಾಗಿ ದೂರ ಹೋಗಿರ್ಬೋದು ಸ್ತೋತ್ರ. ದೇವ್ರ ಮಕ್ಕಳ, ನಾವು ಕರ್ತನ ಮಕ್ಕಳೇ, ನಾನು ಅಭಿಷೇಕ ಒಂದಿನಿಂದ ಎಲ್ಲರನ್ನು ಎಚ್ಚರಿಸಿ ಕೂಗಿ ಹೇಳುವ ವಿಷಯಗಳು ನನ್ನ ಕಿವಿಲಿ ಕೇಳ್ತಾ ಇದೆ. ಅವರ ಕಿವಿಗೆ ಬೀಳಲ್ಲ ಅಂತಂದರೆ, ನಮ್ಮನ್ನು ಯಾರು ಎಚ್ಚರಿಸಿಲ್ಲ ಅಂತಂದರೆ, ಒಂದು ದಿನ ತೋರಿಸ್ತಾ ಹೋಗ್ತಾನೆ ಆ ಪ್ರಪಂಚವನ್ನು, ಆ ದಿನಗಳನ್ನು, ಅವ್ರ ಜೊತೆ ಬೆರೆತಂಥ ದಿನಗಳನ್ನು, ಅವ್ರ ಜೊತೆ ಓಡಾಡಿದ ದಿನವನ್ನು, ಅವ್ರ ಜೊತೆ ಮಲಗಿದ ದಿನವನ್ನು, ಅವ್ರ ಜೊತೆ ಕೂತ್ಕೊಂಡು ವಾಕ್ಯ ಹೇಳಿದ ದಿನಗಳನ್ನು ನೆನೆಸ್ತಾರೆ. ಆಗ ಗೊತ್ತಾಗ್ತದೆ ದೇವ ಮಕ್ಕಳ ಸ್ತೋತ್ರ, ನಾವೇನು ಮಾಡಿದ್ದೀವಿ, ಏನು ಮಾಡಿಲ್ಲ ಅನ್ನೋದನ್ನು ದೇವ್ರ ಸಾಕ್ಷಿ ಕೊಡ್ತಾ ಹೋಗ್ತಾರೆ. ಸ್ತೋತ್ರ. ಕರ್ತನ ಮಕ್ಕಳಿನ ಸ್ವಲ್ಪ ಹೊತ್ತು ಓದಿನ ಚೂರು ಓದಿ ಸ್ತೋತ್ರ. ದುರಾಚಾರಗಳಿಂದ ದೇವದ್ರೋಹಿಗಳಾದರು. ಆಗ ಯೆಹೋವನ ಕೋಪವು ಅವರ ಮೇಲೆ ಉರಿಗೊಂಡಿತು. ಆತನು ತನ್ನ ಸ್ವಾಸ್ಥ್ಯವಾದ ಪ್ರಜೆಗಳನ್ನು ಅಸಹಿಸಿ ಅವರನ್ನು ಅನ್ಯ ಜನಾಂಗಗಳ ಕೈಗೆ ಒಪ್ಪಿಸಿದನು. ನೋಡಿ, ಇನ್ನೇನು ಮಾಡೋಕ್ಕಾಗತ್ತೆ? ಹೋಗಿ ಅನುಭವಿಸ್ಕೊಳ್ಳಿ. ತೋಳಕ್ಕೆ ಸಿಂಹಗಳು ಹೊಸ್ತವಾಗಿದೆ ಅಂತಂದರೆ ಅವು ಕೊಟ್ಬಿಟ್ರೆ ಹಕ್ಕನ್ನು ರುಬ್ತಾವೆ ಹಂಗೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ದೇವರ ಆತ್ಮನು ಹೋಗಿ ದುರಾತ್ಮನು 7 ಬಲವುಳ್ಳದನ್ನು ಸೇರಿಸಿಕೊಳ್ಳುವನೆಂಬುದಾಗಿ ಹೇಳ್ತಾರೆ. ಓದಿರೋ ವಾಕ್ಯನ ಬಿಟ್ಟು ಹೋಗಿ ಆ ಮನೆ ಖಾಲಿಯಾಗಿದೆ ಎಂದು ತಿಳಿದು 7 ಬಲವುಳ್ಳ ದೆವ್ವಗಳನ್ನು ತಿರುಗಿ ಸೇರಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾನು ಪಾಪ ಮಾಡ್ತೀನಿ, ಇನ್ನೂ ಪಾಪ ಮಾಡ್ತಾ ಹೋಗ್ತಿದ್ರೆ ಇನ್ನೂ ಬಲಿಷ್ಠನಾಗ್ತಾ ಹೋಗ್ತೀನಿ, ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತೀನಿ, ಇನ್ನೂ ಗಟ್ಟಿ ಆಗ್ತಾ ಹೋಗ್ತೀಯಾ. ನಿನ್ನಲ್ಲಿ ಇದೇ ಕಾಣೋದಿಲ್ಲ. ನಮ್ಮ ಸ್ತೋತ್ರ. ನಾನು ತಪ್ಪು ಮಾಡ್ತೇನೆ ಅಂತ ಗೊತ್ತಾಗ್ತಿಲ್ಲ, ನಾನು ಸರಿ ಇದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ, ಎಲ್ಲ ಕಾರ್ಯಗಳು ತುಂಬಿ ಸ್ಟ್ರಾಂಗಾಗಿ ಬೆಳೀತಾ ಹೋಗ್ತೀಯಾ. ನಾನು ಪರ್ಫೆಕ್ಟ್ ಅಂತ ಅಂದ್ಕೊಬಿಡ್ತೀವಿ. ಸ್ತೋತ್ರ. ಆಗಲೇ ನಾವು ಎಡವಿರೋದು ಗೊತ್ತಿರಲ್ಲ ನಿಮ್ಮ ಮಕ್ಕಳ. ಇವತ್ತು ಪ್ರಪಂಚದಲ್ಲಿ ದೇವರು ಇವತ್ತು ನಾನು ಎಷ್ಟೇ ತಪ್ಪು ಮಾಡ್ತೀನಿ ನನಗೆ ಕಾಣ್ತಿಲ್ಲ ಅಂತಂದರೆ, ನಾನು ಒಂದು ದಿನ ಪಶ್ಚಾತ್ತಾಪ ಎದೆ ಬಡ್ಕೊಂಡ್ರೂ ಪ್ರಯೋಜನ ಇಲ್ಲ.
ಇಂಥ ಕಾರ್ಯ ಹೋಗ್ತಿ. ಕರ್ತನಿಗೆ ಸ್ತೋತ್ರ. ಕರ್ತನಿ ವಾಕ್ಯದ ಮುಖಾಂತರ ಮಾತಾಡಿದ ಪ್ರೀತಿಗಾಗಿ ಸ್ತೋತ್ರ. ಕಾಣಿಕೊಂಡು ದೇವರ ಅಂಗಳಕ್ಕೆ ಬರೋಣ ಸ್ತೋತ್ರ. ದೇವರಿಗೆ ಸ್ತೋತ್ರ. ದೇವರ ಮಹಿಮೆ ಉಂಟಾಗಲಿ ಸ್ತೋತ್ರ. ಸ್ವಲ್ಪ